ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಶಿಕ್ಷಣ ಇಲಾಖೆ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಡುತ್ತಾ ಅನ್ನುವಂಥ ಕುತೂಹಲ ಇದೆ ಈಗ. ಅಂದರೆ ಶಾಲಾ ಶಿಕ್ಷಣ ಮಂಡಳಿ ಒಂದು ಮನವಿಯನ್ನು ಮಾಡ್ತಾ ಇದ್ರೆ ಇನ್ಮೇಲೆ ಗಣಿತದ ವಿಷಯದಲ್ಲಿ 2 ಸಬ್ಜೆಕ್ಟ್ ಇರಬೇಕು ಅನ್ನೋದು. 2 ಪೇಪರ್ ಮುಖಾಂತರ ಆ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಬೇಕು. ಯಾವುದೇ ರೀತಿಯ ವಿದ್ಯಾರ್ಥಿಗಳಲ್ಲಿ ಆತಂಕ ಇರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಒಂದು 2 ಪೇಪರ್ ಇರುತ್ತೆ, ಒಂದು ಬೇಸಿಕ್ ಇನ್ನೊಂದು ಸ್ಟ್ಯಾಂಡರ್ಡ್. ಸೊ ಇದನ್ನು ಯಾವ ರೀತಿಯಾಗಿ ಸಮಾನವಾಗಿ ನೋಡುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೀತಿಯಾಗಿ ಶಿಕ್ಷಣ ಇಲಾಖೆಗೆ ಮನವಿಯನ್ನು ಪ್ರಸ್ತಾವನೆಯನ್ನು ಮಾಡಲಾಗಿದೆ. ಮಕ್ಕಳು ಗಣಿತ ಅಂತ ಬಂದಾಗ ಸಾಕಷ್ಟು ಆತಂಕ ಇರುತ್ತೆ ಇವರಿಗೆ. ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಗಣಿತ ವಿಷಯ ಅಂತ ಬಂದಾಗ. ಅದು ಗಣಿತ ಗೊತ್ತಿದ್ದವರಿಗೆ ಅದು ಈಸಿ. ಅಂದರೆ ಇನ್ನೊಂದು ಗಣಿತ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಔಟ್ ಆಫ್ ಔಟ್, ಅದು 100ಕ್ಕೆ 100 ತಗೋಬಹುದು ನೀವು, ಅಷ್ಟು ಈಸಿ ಸಬ್ಜೆಕ್ಟ್ ಇದು. ಬಟ್ ಕೆಲವರಿಗೆ ಬಹಳ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಯಾಕೆ ಇದನ್ನ ಸರಿ ಮಾಡೋದು ಹೇಗೆ? ಒಂದು ವೇಳೆ ಈ ರೀತಿಯಾಗಿ 2 ಪೇಪರ್ ಮಾಡಿದ್ದೇ ಆದಲ್ಲಿ ಸರಿ ಹೋಗಟ್ಟ, ಅಥವಾ ಪಠ್ಯಕ್ರಮದಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ, ಬೋಧನೆಯಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ ಅಂತೇಳಿ ಇಲ್ಲಿ ಬೇಸಿಕ್ ಮತ್ತು ಸ್ಟ್ಯಾಂಡರ್ಡ್ ಇದನ್ನು ಯಾವ ರೀತಿಯಾಗಿ ನೋಡ್ತಾರೆ, ಮುಂದೆ ಆಗುವಂಥ ಅನುಕೂಲ ಮತ್ತು ಅನಾನುಕೂಲ ಏನು, ಮುಂದೆ ಭವಿಷ್ಯ ಏನಾಗಬಹುದು ಅಂತೇಳಿ ಬೇಸಿಕ್ ಇದ್ದರೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಗಣಿತ ಇನ್ನೂ ಸುಲಭ. ನೋಡಿ, 100ಕ್ಕೆ 100 ಅಂಕವನ್ನು ಪಡೆಯುವಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಅದು ಗಣಿತ. ಗೊತ್ತಿದ್ದವರಿಗೆ ಅದು ಈಸಿ ಆಗುತ್ತೆ. ಅಂದರೆ ಒಂದು ಫಾರ್ಮುಲಾ ಗೊತ್ತಿದ್ರೆ ಸಾಕು, ಆ ಫಾರ್ಮುಲಾ ಮುಖಾಂತರ ಎಲ್ಲವನ್ನು ಕೂಡ ಬೇಗನೆ ಬಿಡಿಸ್ತಾರೆ. ಬಟ್ ನೀವು ಒಂದು ಫಾರ್ಮುಲಾ ತಪ್ಪಾದರೆ ಆ ಒಂದು ಗಣಿತಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತದೆ ಎಲ್ಲವೂ ಕೂಡ 0 ಬರುತ್ತೆ. ಈ ರೀತಿ ಸಮಸ್ಯೆ ಇದೆ. ಸೊ ಹಂಗಾಗಿ ಮಕ್ಕಳ ಆಸಕ್ತಿಯನ್ನು ಹೆಚ್ಚಳ ಮಾಡೋದಕ್ಕೆ ಈಗ ಶಿಕ್ಷಣ ಇಲಾಖೆಗೆ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಶಾಲಾ ಮಂಡಳಿ ಮನವಿಯನ್ನು ಸಲ್ಲಿಸಿರುವಂಥದ್ದು 2 ಸಬ್ಜೆಕ್ಟ್ ಇಡಬೇಕು. ಅಂದರೆ ಆಯ್ಕೆ ಅವರೇ ಮಾಡಿಕೊಡ್ಬೇಕು. ಗಣಿತ ಗೊತ್ತಿಲ್ಲದವರಿಗೆ ಬೇಸಿಕ್ ಸಬ್ಜೆಕ್ಟು, ಗೊತ್ತಿದ್ದವರಿಗೆ ಸ್ಟ್ಯಾಂಡರ್ಡ್ ಕೊಡಬಹುದು ಅಂತೇಳಿ. ಬಟ್ ಇದನ್ನು ಯಾವ ರೀತಿಯಾಗಿ ಸಮತೋಲನ ಮಾಡ್ತಾರೋ ಅಥವಾ ಹೇಗೆ ನೋಡ್ತಾರೆ ಅನ್ನೋದು ಸಹಜವಾಗಿ ಒಂದು ಆತಂಕ ಇದೆ, ಜೊತೆಗೆ ಕುತೂಹಲವೂ ಕೂಡ ಇದೆ. ಇದನ್ನು ಶಿಕ್ಷಣ ಇಲಾಖೆ ಒಪ್ಕೊಳ್ಳುತ್ತಾ, ಮುಂದಿನ ಭವಿಷ್ಯ ಏನಾಗಬಹುದು ವಿದ್ಯಾರ್ಥಿ ಅನ್ನೋದು ಎಲ್ಲದರ ಬಗ್ಗೆ ಶಶಿಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಅಂದರೆ ಏನಾಗಬಹುದು ಮುಂದೆ, ಒಂದು ವೇಳೆ 2 ಸಬ್ಜೆಕ್ಟ್ ಇದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದ್ಸಲ ಕೇಳ್ಕೊಂಡು ಬರೋಣ ಬನ್ನಿ. ಕ್ಯಾಂಪ್ಸ್ ಹಾಗೂ KPMTCC ಸಂಘಟನೆಯ ಮುಖಾಂತರ ಶಿಕ್ಷಣ ಮಂತ್ರಿಗಳಿಗೆ ಗಣಿತ 2 ಕಾಂಪಿಟೆನ್ಸಿ ಲೆವೆಲಲ್ಲಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಬೇಕು ಅನ್ನತಕ್ಕಂಥ ಒಂದು ಮನವಿಯನ್ನು ನೀಡಿದ್ದೇವೆ. ಇದರ ಅರ್ಥ 2 ಸಪ್ರೇಟ್ ಪರೀಕ್ಷೆ ಅಲ್ಲ, ಮತ್ತೆ 2 ಬಾರಿ ಮಧ್ಯೆ ಅರ್ಧ ಪರೀಕ್ಷೆ ಅಲ್ಲ. ಅದೇ ಸಂಪೂರ್ಣವಾದ ಪಾಠ ಶಾಲೆಯಲ್ಲಿ ವರ್ಷ ಪೂರ್ತಿ ಪಾಠವನ್ನ ಮಾಡಿರ್ತಾರೆ. ವಿದ್ಯಾರ್ಥಿಗಳಿಗೆ ಅವರು ಪ್ರಾರಂಭದಲ್ಲಿ ಆಯ್ಕೆ ಮಾಡ್ಕೊಬೋದು, ಪರೀಕ್ಷೆ ಯಾವ ರೀತಿಯಲ್ಲಿ ನಾನು ತೆಗೆದುಕೊಬೇಕು, ನನಗೆ ಗಣಿತ ಕಷ್ಟ ಆದರೆ ಸರಳವಾಗಿರ್ತಕ್ಕಂಥ ಗಣಿತವನ್ನ ಆಯ್ಕೆ ಮಾಡ್ಕೊಬಹುದು, ಸಾಮಾನ್ಯವಾಗಿ ಇರ್ತಕ್ಕಂಥ ಗಣಿತವನ್ನ ಆಯ್ಕೆ ಮಾಡ್ಕೊಬಹುದು. ಸಾಮಾನ್ಯವಾಗಿರ್ತಕ್ಕಂಥ ಗಣಿತದಲ್ಲಿ ಇವತ್ತಿನ ದಿನಗಳಲ್ಲಿ ಏನು ಇಂಜಿನಿಯರಿಂಗು, ಡಾಕ್ಟ್ರು ಇಂಥದನ್ನ ಉದ್ದೇಶ ಇಟ್ಕೊಂಡು ಅವರು ಮುಂದಿನ ಹೆಚ್ಚುವರಿ ಶಿಕ್ಷಣಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಗೆ ಇರ್ತಕ್ಕಂಥ ಕಾಂಪಿಟೆನ್ಸಿ ಲೆವೆಲಿನ ಪರೀಕ್ಷೆ ಸಾಮಾನ್ಯ ಸರಳವಾಗಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಹೆಂಗಿರುತ್ತೆ ಅಂದ್ರೆ ತುಂಬಾ ಸಿಂಪ್ಲಿಫೈ ಆಗಿ ಜೀವನಕ್ಕೆ ಗಣಿತ, ಅವರು ಆರ್ಟ್ಸಿಗೆ ಹೋಗ್ತಾರೆ, ಕಾಮರ್ಸಿಗೆ ಹೋಗ್ತಾರೆ, JOCಗೆ ಹೋಗ್ತಾರೆ, ಅಂಥವರಿಗೆ ತುಂಬಾ ಸರಳವಾಗಿ ಗಣಿತವನ್ನ ಕಲಿಬೇಕು, ಬೇಸಿಕ್ಸ್ ಗೊತ್ತಿರಬೇಕು, ಎಲ್ಲವೂ ಅದೇ ಪಾಠ. ಆದ್ರೆ ಅವರ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಸುಲಭವಾಗಿರುತ್ತೆ. ಎಲ್ಲರಿಗೂ ಒಂದೇ ಕಾಂಪಿಟೆನ್ಸಿ ಲೆವೆಲ್ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧ ಮಾಡಿದಾಗ ಗಣಿತ ಕೆಲ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ. ಹಾಗಾಗಿ ಅಂತ ಮಕ್ಕಳು 1-2 ಮಾರ್ಕಲ್ಲಿ ಕೂಡ ಕಮ್ಮಿ ತೆಗೆದು ಫೇಲ್ ಆದ್ರೆ ಜೀವನಕ್ಕೆ ಒಂದು ರೀತಿಯಾದ ಹಿನ್ನಡೆ. ಈ ಒಂದು ವ್ಯವಸ್ಥೆ 2005ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಲ್ಲಿ ಇದನ್ನ ಅನುಮೋದಿತ ಒಂದು ಅಂಶ.
ಕ್ಯಾಂಪ್ ಸಂಘಟನೆ ಪರವಾಗಿ ಮಾನ್ಯ ಶಿಕ್ಷಣ ಮಂತ್ರಿಗಳಲ್ಲಿ ಒಂದು ವಿಶೇಷವಾದ ಒಂದು ಮನವಿ. ಸರ್, 21 ವರ್ಷ ಸರ್, 2005ರಲ್ಲಿ NCF ನಾನು ಒಬ್ಬ ಸದಸ್ಯನಿದ್ದೆ ಸರ್. ಅಲ್ಲಿ ಅವತ್ತು ನಿರ್ಧಾರ ಆಯಿತು ಸರ್, ಈ ದೇಶದಲ್ಲಿ ಎಲ್ಲ ಪಠ್ಯಕ್ರಮದಲ್ಲಿ ಕೂಡ ಗಣಿತವನ್ನು 2 ಲೆವೆಲಲ್ಲಿ ಮಕ್ಕಳಿಗೆ ಸರಳ ವಿಧಾನದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ಕೊಡಬೇಕು ಅನ್ನತಕ್ಕಂಥ ಸರ್. ಇವತ್ತು ಇಡೀ ದೇಶದಲ್ಲಿ ಗಣಿತ CBSE ಅನುಷ್ಠಾನ ಮಾಡಿದೆ ಸರ್. ಒಂದು ಖಿನ್ನತೆ ಇದೆ ಸರ್ ಮಕ್ಕಳಿಗೆ, ಪಾಲಕ ಪೋಷಕರಿಗೆ, ಶಿಕ್ಷಕರಿಗೆ. ಬಿಗಿನಿಂಗಿನ 2-3 ವರ್ಷದಲ್ಲೇ ಶುರು ಮಾಡಿಬಿಡ್ತಾರೆ, ನಿನಗೆ ಗಣಿತ ಅಂದರೆ ಕಷ್ಟ. ಅದು ಕಷ್ಟ ಅಲ್ಲ ಸರ್, ಇಷ್ಟಪಟ್ಟರೆ ತುಂಬ ಸುಲಭ ಸರ್. ಈ ಖಿನ್ನತೆಯನ್ನು ಹೋಗಿಸೋದಕ್ಕೆ ಅವಶ್ಯಕತೆ ಇದ್ದವರಿಗೆ ಸ್ಟ್ಯಾಂಡರ್ಡ್ ಬೇಸಿಕ್ ಅಂತ 2 ಪೇಪರು, ಅದೇ ಪಠ್ಯಕ್ರಮ ಕಾಸ್ಟ್ ಎಫೆಕ್ಟಿವ್ ಇರುತ್ತೆ, ಯಾವುದೇ ಆರ್ಥಿಕ ಹೊರೆ ಆಗಲ್ಲ. ಇದು ಈಗಾಗಲೇ ರೋಲ್ ಔಟ್ ಮಾಡಲು CBSE ಸರ್. ನಮ್ಮ ರಾಜ್ಯ ಪಠ್ಯಕ್ರಮಕ್ಕೆ ಇದನ್ನು ಅನುಷ್ಠಾನ ಮಾಡೋದಕ್ಕೆ ನಮ್ಮ ಬೇಡಿಕೆ ಇದೆ ಸರ್. ಅದನ್ನು ಅನುಷ್ಠಾನ ಮಾಡಿಬಿಟ್ರೆ ಸರ್, ಇನ್ನೊಂದು 50,000 ಮಕ್ಕಳು ಸರಳವಾಗಿ, ನೆಮ್ಮದಿಯಾಗಿ, ಮಾನಸಿಕವಾಗಿ ಹಿಂಸೆ ಇಲ್ಲದೆ ಗಣಿತವನ್ನು ಸುಲಲಿತವಾಗಿ ಕಲಿತು ಅವರು ಪಾಸ್ ಆಗ್ತಾರೆ, ಜೀವನ ಕಟ್ಕೊತಾರೆ ಸರ್. ಅದರ ಮನವಿಯನ್ನು ಸಂಘಟನೆಯ ಎಲ್ಲ ಮುಖ್ಯಸ್ಥರು, ಅಧ್ಯಕ್ಷರ ಪೂರ್ವಕ ನಿಮಗೆ ಮಾಡ್ತಾ ಇದ್ದೀವಿ ಸರ್. ಇದು ಎಲ್ಲ ಸರ್ಕಾರದಲ್ಲೂ ಮಾಡಿದ್ವಿ ಸರ್, ಆದರೆ ನಮಗೆ ಮಾನ್ಯತೆ ಸಿಕ್ಕಿಲ್ಲ. SSLC ರಿಫಾರ್ಮ್ಸ್ ಏನು ಮಾಡಿದ್ರಿ, ಅದೇ ರೀತಿಯಲ್ಲಿ ಇದನ್ನು ಮಾಡಿದ್ರೆ ನಿಮ್ಮನ್ನು ಶಾಶ್ವತವಾಗಿ ಈ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಚಿನ್ನದ ಲೇಪನದಲ್ಲಿ ಬರೆದು ಇಟ್ಕೊಂತೀವಿ ಸರ್ ನಾವು. ಹೌದಾದ್ರೆ ಒಂದು ಜೋರಾದ ಚಪ್ಪಾಳೆ ಕೂಡ ಒಂದು ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಓವೇಷನ್ ಅಲ್ಲಿ ಈ ಬೇಡಿಕೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸರ್. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ರಾಜಶೇಖರ್ VN ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ಬಸವೇಶ್ವರ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಆ್ಯಂಡ್ ಕಾರ್ಯದರ್ಶಿ ರಂಗಲಕ್ಷ್ಮಿ ಶ್ರೀನಿವಾಸ್ ಅವರು, ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಏನು ಗಣಿತ ಶಿಕ್ಷಕರು ಕೂಡ ಜಾಯ್ನ್ ಆಗಿದ್ದಾರೆ, ರಾಜಶೇಖರ್ ಭಟ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ರಾಜಶೇಖರ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಒಂದು ಪ್ರಸ್ತಾವನೆ 2 ಸಬ್ಜೆಕ್ಟ್ ಇರಬೇಕು ಅನ್ನುವಂಥದ್ದು, ಅಂದರೆ ಆರಂಭದಲ್ಲೇ ಆಯ್ಕೆ ಮಾಡುವಂಥದ್ದು ಅದನ್ನು ಹೇಳ್ತಾರೆ. ಅಂದರೆ ಎಕ್ಸಾಮ್ ಬರೆಯುವಂಥ ಸಂದರ್ಭ ಅಲ್ಲ, ನೀವು ಆರಂಭದಲ್ಲೇ ಆಯ್ಕೆ ಮಾಡಬೇಕು, ಸ್ಟ್ಯಾಂಡರ್ಡ್ ಬೇಕಾ ಬೇಸಿಕ್ ಬೇಕಾ ಅನ್ನೋದು. ಈ ಪ್ರಸ್ತಾವನೆ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ. ಈ ಪ್ರಸ್ತಾವನೆ ಇದು ಮೇಲ್ನೋಟಕ್ಕೇನೆ ಹೇಳಬೇಕು ಅಂದರೆ ನಮ್ಮ ಅಭಿಪ್ರಾಯ, ಇದು ಒಂದು ವಿವಾದಾಸ್ಪದ ವಿಷಯ. ಇದು ಒಂದು ಭಾಳ ಚರ್ಚೆ ಆಗಬೇಕಾಗಿರೋ ವಿಷಯ. ಇದು ಪ್ರಶ್ನೆ ಇವತ್ತು ಗಣಿತ ಹೆಂಗಿದೆ ಅಂದರೆ, ಕಷ್ಟ ಆಗತ್ತೆ ಅಂದರೆ ಗಣಿತನೇ ಕೈ ಬಿಟ್ಬಿಡು ಅಂತೇಳಿ, ಇದು ಸರಿಯಲ್ಲ. ಇದು ಈ ನಿಲುವು ಅಲ್ಲ, ಕಷ್ಟ ಕೈ ಬಿಡು ಅಂತಲ್ಲ, ಅದಕ್ಕೆ ನೀವು ಬೇಸಿಕಲಿ ತಗೊಳ್ಳಿ. ಬೇಸಿಕಲಿ ಅದೇ ಅದರ ಅರ್ಥ ಏನು ಅಂದರೆ, ಸ್ಕೂಲ್ ಲೆವೆಲಲ್ಲೇ ಮಕ್ಕಳನ್ನ ಡಿಫ್ರೆನ್ಷಿಯೇಟ್ ಮಾಡೋದು. ನೋಡಪ್ಪ, ನೀನು ಬುದ್ಧಿವಂತ, ನೀನು ಸ್ಟ್ಯಾಂಡರ್ಡ್ ಪೇಪರ್ ತಗೋ, ನೀನು ಬೇಸಿಕ್ ಪೇಪರ್ ತಗೋ. ಈ 2 ಥರ ಮಕ್ಕಳನ್ನ ಕೆಟಗರೈಸ್ ಮಾಡೋದೇ ಸರಿಯಲ್ಲ ಇದು. ಈಗ ಪ್ರಶ್ನೆ ನೋಡಿ, ಇಲ್ಲಿ ಭಾಳ ನೋವಿನ ವಿಷಯ ಇದು. ಚರ್ಚೆಗಳೆಲ್ಲ ನಡೆಯೋದು ಇವತ್ತು ಹೇಗೆ ಪರೀಕ್ಷೆ ಸುಲಭ ಮಾಡೋದು, ಪಾಸಿಂಗ್ನ ಹೆಂಗೆ ಸುಲಭ ಮಾಡಬೇಕು, ಈ ಲೆಕ್ಕಾಚಾರ ನಡೆಯುತ್ತೆ ಹೊರತು ಈಗ ಮಕ್ಕಳಿಗೆ ಹೇಗೆ ಗಣಿತ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು, ಹೇಗೆ ಕಲಿಸ್ಕೊಡ್ಬೇಕು, ಹೇಗೆ ಸ್ಟ್ಯಾಂಡರ್ಡ್ನ ಇಂಪ್ರೂವ್ ಮಾಡಬೇಕು, ಇದು ಚರ್ಚೆನೇ ಆಗಲ್ಲ. ಇದು ಭಾಳ ನೋವಿನ ವಿಷಯ ನೋಡಿ. ಇಲ್ಲಿ ಪ್ರಶ್ನೆ ಇವತ್ತು ಮಕ್ಕಳಲ್ಲಿ ಸಮಸ್ಯೆ ಇದೆ, ಕರೆಕ್ಟ್. ಈಗ ಗಣಿತ ಅರ್ಥ ಆಗೋದು ಸ್ವಲ್ಪ ಕಷ್ಟ, ಯಾಕೆಂದರೆ ಅದನ್ನು ಅಬ್ಸ್ಟ್ರಾಕ್ಟ್ ಅಂತೀವಿ. ಅಮೂರ್ತ ಒಂದು ವಿಜ್ಞಾನ, ಅಬ್ಸ್ಟ್ರಾಕ್ಟ್ ಆಗಿರೋದ್ರಿಂದ ಏನಾಗ್ತದೆ, ನನಗೆ ಅರ್ಥ ಆಗಲ್ಲ ಅದು. ಬಟ್ ಅಲ್ಲಿ ಬರೀ ಭಾರತ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲ ಶಿಕ್ಷಣದ ಪೆಡಗೋಗಿ ನೀವು ತೊಗೊಂಡ್ರೆ ಅವ್ರು ಹೇಳೋದೇನೆ ಮಕ್ಕಳಿಗೆ ಭಾಳ ಮುಖ್ಯ 3 R's: ರೀಡಿಂಗ್, ರೈಟಿಂಗ್, ಅರ್ಥಮೆಟಿಕ್. ಮಕ್ಕಳಿಗೆ ಈ ಜ್ಞಾನ ಕಲಿಸೋದು ಭಾಳ ಇಂಪಾರ್ಟೆಂಟ್. ಜಗತ್ತಿನಾದ್ಯಂತ ಫಾಲೋ ಮಾಡೋಂಥ ವಿಷಯ ಇದು. ಈಗ ಮಕ್ಕಳು ಮ್ಯಾಥಮೆಟಿಕ್ಸ್ ಮೂಲಕ ನಾನು ಎಷ್ಟು ರೂಪಾಯಿ ದುಡ್ಡು ಕೊಟ್ಟು ಎಲ್ಲರೋ ವಾದ ಮಾಡೋದು ಹೆಂಗೆ ಅಂದರೆ, ಅಲ್ರಿ ಈಗ ಹಳ್ಳಿನಲ್ಲಿ ಕೆಲಸ ಮಾಡೋನಿಗೆ, ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋನಿಗೆ 100 ರೂಪಾಯಿ ಕೊಟ್ಟು 30 ರೂಪಾಯಿ ವಸ್ತು ತೊಗೊಂಡು 70 ರೂಪಾಯಿ ಚೇಂಜ್ ವಾಪಸ್ ತಂದ್ರೆ ಸಾಕಲ್ಲ, ಅಷ್ಟು ಲೆಕ್ಕ ಗೊತ್ತಿರೋ ಸಾಕಲ್ಲ, ಅವ್ನಿಗೆ ಯಾಕೆ ಬೇಕು ಇವೆಲ್ಲ? ಇದು ಸರಳವಾದ ವಾದ ಕೇಳ್ತೀವಿ ನಾವು. ಪ್ರಶ್ನೆ ಅದಲ್ಲ. ಇಲ್ಲೇನೆಂದರೆ, ಗಣಿತದ ಮೂಲಕ ನಮಗಲ್ಲಿ ನಾವು ಸೈಂಟಿಫಿಕ್ ಲಾಜಿಕ್ನ ಕಲಿತೀವಿ. ಗಣಿತದ ಲಾಜಿಕ್ ಇದೆ, ಸ್ಟೆಪ್ಸ್ ಮರಿತೀವಲ್ಲ ನಾವು, ಪ್ರತಿಯೊಂದು ಸ್ಟೆಪ್ಸ್ ಅದು ಲಾಜಿಕ್ ಇದೆ, ವಿಜ್ಞಾನ ಅದು. ಬಟ್ ಇಲ್ಲಿ ನಮ್ಮಲ್ಲಿರೋ ಪ್ರಾಬ್ಲಮ್ ಏನಂದರೆ, ಅದನ್ನು
ಯಾವ ರೀತಿ ಪಾಠ ಮಾಡಬೇಕು, ಲಾಜಿಕಲ್ ಮೈಂಡ್ನ ಸೃಷ್ಟಿ ಮಾಡೋ ಥರ, ತಾರ್ಕಿಕ ಮನೋಭಾವನ ಸೃಷ್ಟಿ ಮಾಡೋ ಥರ ಈ ಥರ ಪಾಠ ಮಾಡೋದಲ್ಲಿ ನ್ಯೂನತೆಗಳಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ, ಚರ್ಚೆ ಮಾಡೋಣ. ಆಮೇಲೆ ಶಿಕ್ಷಕರ ಕೊರತೆ, ಬೇರೆ ಬೇರೆ ಪಠ್ಯಕ್ರಮದ ಕೊರತೆ, ಅದು ಆಮೇಲೆ ಮಾತಾಡೋಣ. ಬಟ್ ಇದಿರೋದು ಇವಾಗ ಇದನ್ನ ನಾವು ಬಗೆಹರಿಸಬೇಕೇ ಹೊರತು ಏನೋಡಪ್ಪ ನಿನ್ನ ಕಷ್ಟ ಏನಪ್ಪ ಆಯ್ತು ಬಿಡು, ತೂಗುಡಿಸೋರಿಗೆ ಹಾಸಿಗೆ ಹಾಕಿ ಕೊಟ್ಟಂಗೆ, ನೀವು ತೂಗುಡಿಸ್ತೇನಪ್ಪ ಹಾಸಿಗೆ ಹಾಕಿ ಕೊಟ್ಬಿಡ್ತೀವಿ, ಮಲ್ಕೊಂಬಿಡಪ್ಪ. ಇದು ಆಗಬಾರ್ದು. ಇಲ್ಲಿ ಪ್ರಶ್ನೆ, ಮಕ್ಕಳಿಗೆ ಸಮಸ್ಯೆ ಇದ್ದರೆ ಮಕ್ಕಳಿಗೆ ಹೆಲ್ಪ್ ಮಾಡೋಣ. ಏನಪ್ಪ ನಿಂಗೆ ಹೆಂಗೆ ಹೆಲ್ಪ್ ಮಾಡಬೇಕಪ್ಪ, ಏನು ಮಾಡಬೇಕಪ್ಪ ಅಂತ. ಅದು ಬಿಟ್ಟು ನೀವು 2 ಸ್ಟ್ಯಾಂಡರ್ಡನ್ನು ಎಕ್ಸಾಮಿನೇಷನ್ 2 ಸ್ಟ್ಯಾಂಡರ್ಡ್ ತಂದುಬಿಟ್ರೆ ಮಕ್ಕಳಲ್ಲಿ ಡಿಫ್ರೆನ್ಸಿಯೇಷನ್ ಬರುತ್ತೆ, ಡಿಸ್ಕ್ರಿಮಿನೇಷನ್ ಬರುತ್ತೆ, ಹೈಲಿ ಡಿಸ್ಕ್ರಿಮಿನೇಟರಿ ಮಾಡೋದು ಬೋಧನಾ ವ್ಯವಸ್ಥೆಯಲ್ಲಿ ಅಂತ ನೀವು ಹೇಳ್ತಾ ಇದೆ. ಸರ್, ಬೋಧನಾ ವ್ಯವಸ್ಥೆಯಲ್ಲಿ ಅಂದರೆ ಟೀಚಿಂಗಲ್ಲಿ ನೀವು ಸರಿ ಆಗಬೇಕು. ಹೌದು, ಟೀಚಿಂಗಲ್ಲಿ ಸರಿ ಆಗಬೇಕು, ಅಲ್ಲಿ ಔಟ್ಪುಟ್ ಅಲ್ಲ ಆಗಬೇಕಾಗಿರೋದಲ್ಲಿ. ಕಾರಣ ಏನಿರಬಹುದು ಅಂತ ಅನ್ಸುತ್ತೆ? ಸರಿ ಹೋಗುತ್ತಾ ಇದು ಹಿಂಗೆ ಮಾಡಿದ್ರೆ? ನಾನು ಇದ್ದೆ ಮೀಟಿಂಗಲ್ಲಿ, ನಾನು ಓದ್ತಿದ್ದೆ. ಇದು ಖಂಡಿತ ಇದು ಕರೆಕ್ಟ್ ಆಗಿದೆ. ಒಂದು ಡಿಸಿಷನ್ ತಗೊಳ್ತಾ ಇರೋದು ಅಥವಾ ನಾವು ಒಂದು ಪತ್ರ ಕೊಡ್ತಾ ಇದೀವಲ್ಲ, ನಾವು ಮನವಿ ಕೊಡ್ತಾ ಇದೀವಲ್ಲ, ಅದೇನಕ್ಕಂದ್ರೆ 2005 ಹೇಳಿದ್ರು ಶಶಿಕುಮಾರ್ ಅವರು, ನಾನು ಕ್ಯಾನ್ಸರ್ಳೇನೆ. ಸೊ 2005 ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಮಾಡಿದಾಗ ಗಣಿತ ಅಥವಾ ಯಾವುದಾದ್ರೂ ಟಫ್ ಸಬ್ಜೆಕ್ಟ್ಸ್ನ 2 ಮಾಡ್ಬೋದು, ಒಂದು ಬೇಸಿಕ್ಕು ಒಂದು ಸ್ಟ್ಯಾಂಡರ್ಡ್ ಮಾಡ್ಬೋದು ಅಂತ ಸೆಂಟ್ರಲ್ ಗೌರ್ಮೆಂಟೇ ಹೇಳ್ತು. ಅದನ್ನು ಏನಾಯಿತು, CBSEನವರು 2019 ಅದನ್ನು 2 ಮಾಡಿದ್ದಾರೆ, ಬೇಸಿಕ್ಕು ಮತ್ತು ಸ್ಟ್ಯಾಂಡರ್ಡು ಅಂತ ಅಂದ್ಬಿಟ್ಟು. ಈ ಏನಾಗುತ್ತೆ ಅಂತಂದರೆ ಸರ್ ಹೇಳ್ತಾ ಇದ್ರು ನಾವು ಡಿಸ್ಕ್ರಿಮಿನೇಟ್ ಮಾಡ್ದಂಗೆ ಅಂತ. ಖಂಡಿತ ಇಲ್ಲ. ಏನಾಗುತ್ತೆ, ನೀವು ನಮ್ಮ ಶಾಲೆಯಲ್ಲಿ ಮೊನ್ನೆ ಪ್ರಿಪರೇಟರಿ ಎಕ್ಸಾಮು ಎಲ್ಲ ನಡೀತಾ ಇದೆ. ಮ್ಯಾಥ್ಸ್ ಎಕ್ಸಾಮ್ ಅಂದರೆ 3-4 ಜನ ಅಬ್ಸೆಂಟ್ ಆಗೋಗ್ತಾರೆ. ಸೊ ಮ್ಯಾಥ್ಸ್ ಅಂದರೆ ತುಂಬ ಭಯ ಇರುತ್ತೆ ಕೆಲವ್ರಿಗೆಲ್ಲನೂ. ನಾವು ಇವ್ರು ಹೇಳಿದ್ರು ಬೋಧನಾ ವ್ಯವಸ್ಥೆ ಸರಿಗಿಲ್ಲ ಅಂತ ಅಂದ್ಬಿಟ್ಟು. ಬೋಧನಾ ವ್ಯವಸ್ಥೆ ಎಲ್ಲ ಸರಿಗೇ ಇರುತ್ತೆ. ಏನಂದರೆ ಕೆಲವ್ರು ಇಂಟ್ರೆಸ್ಟ್ ಹೋಗುತ್ತೆ, ಕೆಲವ್ರಿಗೆ ನನಗೆ ಹೌದು ನಾನು ನೆಕ್ಸ್ಟ್ ಕಾಮರ್ಸ್ಗೆ ಹೋಗೋದು, ಆರ್ಟ್ಸ್ಗೆ ಹೋಗೋದು, ನನಗೆ ಬೇಡ ಮ್ಯಾಥ್ಸ್ ಅಂತ ಅಂದ್ಬಿಟ್ಟು ಮುಂಚೆನೇ ಅವರು ಅದಕ್ಕೊಂದು ಬಾರ್ಡರ್ ಲೈನ್ ಹಾಕ್ಕೊಂಡ್ಬಿಟ್ಟಿರ್ತಾರೆ, ಬೌಂಡ್ರಿ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಮ್ಯಾಥ್ಸ್ ನೋಡ್ತಾ ಇದ್ರೆ ಅವ್ರಿಗೆ ಭಯ ಶುರುವಾಗುತ್ತೆ, ಪರೀಕ್ಷೆಗೆ ಬರಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವೇ ನೋಡ್ತಾ ಇದ್ದೀರಾ, ಫೇಲ್ಯೂರ್ಸ್ ಎಲ್ಲ ಜಾಸ್ತಿ ಆಗೋದೆಲ್ಲನೂ ಮ್ಯಾಥ್ಸು ಸೈನ್ಸಲ್ಲೇ. ಎಸ್ಪೆಷಲಿ ಎಲ್ಲ ಸಬ್ಜೆಕ್ಟ್ ನೋಡಿದ್ರೆ ಮ್ಯಾಥ್ಸಲ್ಲೇ ಫೇಲ್ ಜಾಸ್ತಿ ಆಗೋದು. ಏನಕ್ಕಂದರೆ ಅದರಲ್ಲಿ ಒಂದು ಸ್ಟೆಪ್ ಮಿಸ್ ಆಗೋದ್ರೆ ಎಲ್ಲ ಸ್ಟೆಪ್ ಹೊರಟೋಗುತ್ತೆ. ನಿನ್ನೆ ನಮ್ಮ ಶಾಲೆಯಲ್ಲಿ ಲಾಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಮಾಡುವಾಗ ಒಂದು ಹುಡುಗಿ ಜೋರಾಗಿ ಹತ್ಕೊಂಡು ಬಂದುಬಿಟ್ಲು. ಏನಕ್ಕೆ ಅಂತಂದರೆ ನನಗಾಗಲ್ಲ ಈ ಪೇಪರ್, ನಾನು ರೆಡಿ ಆಗಿದ್ದೀನಿ, ಪೇಪರ್ ಎಲ್ಲ ನಂಗೆ ಬರೆಯೋಕ್ಕಾಗಲ್ಲ ಅಂತ. ಇನ್ನೊಂದು ಹುಡುಗಿಗೆ ಚೆಸ್ಟ್ ಪೇನ್ ಬಂತು. ಸೊ ಈ ಥರ ಒಂದು ಆ ಮ್ಯಾಥ್ಸ್ ನೋಡ್ತಾ ಇದ್ದಂಗೆನೇ ಅವ್ರಿಗೆ ಆ ಒಂದು ಭಾವನೆಗಳೆಲ್ಲ ಹೆಚ್ಚು ಕಮ್ಮಿ ಆಗೋಗಿ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಇದನ್ನೆಲ್ಲ ನೋಡೇ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಮಾಡಿರೋದು. ನಾವು ಬರೀ ನಮ್ಮ ಶಾಲೆ ಅಥವಾ ಕರ್ನಾಟಕ ನೋಡಿ ಮಾಡಿಲ್ಲ, ಓವರ್ ಆಲ್ ಎಲ್ಲ ಕಡೆ ಹೇಗಿದೆ ಹಾಗೆ ಇದು ಮಾಡಿದ್ದಾರೆ. ಸೊ ಯಾವಾಗ ನೀವು ಬೇಸಿಕ್ಕು ಮತ್ತು ಸ್ಟ್ಯಾಂಡರ್ಡು ಅಂತ 2 ಕೊಟ್ಟರೆ, ಸೊ ಈ ಮಕ್ಕಳು, ನಾನು ಇಬ್ಬರು ಮಕ್ಕಳು ಹೇಳಿದ್ನಲ್ಲ, ದೇ ಆರ್ ವೆರಿ ಗುಡ್ ಇನ್ ಅದರ್ ಸಬ್ಜೆಕ್ಟ್ಸ್. ಅವರೆಲ್ಲ 95, 96 ಎಲ್ಲ ತೆಗಿತಾರೆ. ಬಟ್ ಮ್ಯಾಥ್ಸ್ ಬಂದುಬಿಟ್ಟೆ ಅವ್ರಿಗೇನೋ ಇದಾಗುತ್ತೆ. ಸೊ ಆ ಒಂದು ಟೆನ್ಷನ್ ಅವ್ರಿಗೆ ಫುಲ್ಲು 5 ಸಬ್ಜೆಕ್ಟ್ ಸರಿಗಿರುತ್ತೆ, ಈ ಒಂದು ಮ್ಯಾಥ್ಸಿಂದ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿದೆ, ಸೊ ಫಿಯರು ಇಟ್ ಲೀಡ್ಸ್ ಟು ಫೀವರ್ ಅದು. ಸೊ ಅದರಿಂದ ಏನಂದರೆ ಬೇಸಿಕ್ಕು ಮತ್ತು ಸ್ಟ್ಯಾಂಡರ್ಡ್ ಇತ್ತು ಅಂತಂದರೆ, ಸ್ಟ್ಯಾಂಡರ್ಡ್ ಯಾರಿಗೆ ಬೇಕಾಗುತ್ತೆ, ಯಾರು ನೆಕ್ಸ್ಟು ಮ್ಯಾಥ್ಸು ಸೈನ್ಸ್ ಸಬ್ಜೆಕ್ಟ್ಸು, ಇಂಜಿನಿಯರಿಂಗು, ಬೇರೆ ಬೇರೆ ಸಬ್ಜೆಕ್ಟ್ಸ್ಗೆ ಮ್ಯಾಥ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ಗೆ ಹೋಗ್ತಾರೋ ಅವರು ದೇ ವಿಲ್ ಗೋ ಫಾರ್ ಸ್ಟ್ಯಾಂಡರ್ಡ್. CBSEಲಿ ಆಗ್ತಾ ಇದೆಯಲ್ಲ, ಆಗ್ತಾ ಇಲ್ಲದೆ ಇದು ಮಾಡಬಾರ್ದು. CBSEಲಿ ಆಗ್ತಾ ಇದೆ, ಯಾರ್ಯಾರು ಬೇಕೋ ಅವ್ರು ಸ್ಟ್ಯಾಂಡರ್ಡ್ಗೆ ಹೋಗ್ತಾರೆ. ಬೇಸಿಕ್ನಲ್ಲಿ ಸೇಮ್ ಕ್ಲಾಸ್ ಏನಿದೆ ಸ್ಟ್ಯಾಂಡರ್ಡ್. ಈಗ ನನ್ನಲ್ಲಿ ಟ್ಯಾಲೆಂಟ್ ಇದೆ, ಒಂದು ನಿಮಿಷ, ಈಗ ನನ್ನಲ್ಲಿ ಟ್ಯಾಲೆಂಟ್ ಇದೆ ಅಂತೇಳಿ ನಾನು ಸ್ಟ್ಯಾಂಡರ್ಡ್ ತಗೊಂಡು ಫೇಲ್ ಆದರೆ ಇಲ್ಲಿ ಫೇಲ್ ಆಗಲ್ಲ, ತಪ್ಪು ತಿಳ್ಕೊ. ಈಗ ಬೇಸಿಕ್ ತಗೊಂಡವ್ರು ಪಾಸ್ ಆಗಿರ್ತಾನೆ, ನಾನು ಟ್ಯಾಲೆಂಟ್ ಇದ್ದೀನಿ ಅಂತೇಳಿ ನಾನು ಸ್ಟ್ಯಾಂಡರ್ಡ್ ತಗೋತೀನಿ, ನಾನು ಫೇಲ್ ಆಗಿಬಿಡ್ತೀನಿ, ಬೇಸಿಕ್ ಇರೋನು ಪಾಸ್ ಆಗಿಬಿಡ್ತಾನೆ. ಖಂಡಿತ ಆ ಥರ ಆಗೋದೇ ಇಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ಸ್ಟೂಡೆಂಟ್ಸ್ ದೇ ಆರ್ ವೆರಿ ಇಂಟೆಲಿಜೆಂಟ್. ಸೊ ಅವ್ರಿಗೆ ಯಾವ್ದು ಬೇಕೋ ಅದನ್ನು ಖಂಡಿತ ತಗೊಳ್ತಾರೆ. ಕ್ಲಾಸ್ ರೂಮೆಲ್ಲ ಒಂದೇ ಪಾಠ ನಡೀತಾ ಇರುತ್ತೆ, ಅದನ್ನೇನು ಬೇಸಿಕ್ ಅವ್ರಿಗೆ ಬೇರೆ ಸ್ಟ್ಯಾಂಡರ್ಡ್ಗೆ ಬೇರೆ ಮಾಡಲ್ಲ. ಒಂದೇ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಅದೇ ಇರುತ್ತೆ. CBSEಲಾಗಲಿ ನಮ್ಮದು ಸ್ಟೇಟಲ್ಲಾಗಲಿ ಎಲ್ಲದರಲ್ಲೂ ಇವಾಗ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಪ್ರಕಾರ ಎಲ್ಲದರಲ್ಲೂ ಸೇಮ್ ಸಿಲೆಬಸ್, ಸೇಮ್ ಕಂಟೆಂಟ್ಸೇ ಓದ್ತಾರೆ. ಒಬ್ಬ ಎಕ್ಸ್ ಪಬ್ಲಿಕೇಶನ್ ಓದಿದ್ರೆ ಇನ್ನೊಬ್ಬರು ವೈ ಪಬ್ಲಿಕೇಶನ್ ಓದ್ತಾರೆ, ಅಷ್ಟೇನೇ. ಎಲ್ಲರದು ಕಂಟೆಂಟ್ ಒಂದೇ ಇರುತ್ತೆ. ಕ್ಲಾಸ್ ರೂಮಲ್ಲೂ ಒಂದೇ ಪಾಠನೇ ಮಾಡ್ತಾ ಇರ್ತಾರೆ, ಟೆಕ್ಸ್ಟ್ ಬುಕ್ಕಲ್ಲೇ ಪಾಠ ಅದೇ ಎಲ್ಲ ಮಕ್ಳಿಗೂ ಸೇಮ್ ಸಮ್ಸು ಸೇಮ್ ಪ್ರಾಬ್ಲಮ್ಸೇ ಮಾಡ್ತಾ ಇರ್ತಾರೆ. ಬಟ್ ಅವ್ರನ್ನ ಫಸ್ಟು ಅವರು ಎನ್ರೋಲ್ ಮಾಡ್ಕೊಂಡಿರ್ತಾರಲ್ಲ, ಆವಾಗ ನಾಮಿನಲ್ ರೋಲಲ್ಲಿ ಬೇಸಿಕ್ ಬೇಕಾ ಸ್ಟ್ಯಾಂಡರ್ಡ್ ಬೇಕಾ ಅಂತ ಕೇಳಿರ್ತಾರೆ. ಸೊ ಆ ಬೇಸಿಕ್ಕು ಸ್ಟ್ಯಾಂಡರ್ಡ್ ಅವ್ರಿಗೆ ಗೊತ್ತಾಗೋದು ಪ್ರಿಪ್ರೇಟರಿ ಎಕ್ಸಾಮ್ ಬರುತ್ತಲ್ಲ, 10th ಪ್ರಿಪ್ರೇಟರಿ ಎಕ್ಸಾಮ್, ಆವಾಗಲೇ ಮಾತ್ರ ಬೇಸಿಕ್ಕು ಸ್ಟ್ಯಾಂಡರ್ಡು ಪೇಪರ್ ಸಪ್ರೇಟ್ ಮಾಡೋದು. ಅಲ್ಲಿವರೆಗೂ ಸ್ಕೂಲಲ್ಲಿ ಟೆಸ್ಟು ಎಕ್ಸಾಮು ನಡೆಯೋದೆಲ್ಲ ಒಂದೇನೇ, ಟೆಕ್ಸ್ಟ್ ಬುಕ್ ಓದೋದು ಒಂದೇ, ಹೋಮ್ವರ್ಕ್ ಒಂದೇ, ಪ್ರತಿಯೊಂದು ಒಂದೇನೇ. ಏನಂದರೆ ಆ ಟೆನ್ಷನ್ಗೋಸ್ಕರ, ಮ್ಯಾಥ್ಸ್ ಟೆನ್ಷನ್ಗೋಸ್ಕರ ಏನಾಗುತ್ತೆ, ಕೆಲವು ಮಕ್ಕಳು ಓದಲ್ಲ ಬೇರೆನಾ. ಸೊ ಆ ಟೆನ್ಷನ್ ಬೇಡ,
ಎಲ್ಲನೂ ಓದಿ ತೊಗೊಳ್ಳಿ, ಪರವಾಗಿಲ್ಲ. ಎಷ್ಟೊಂದು ಜನ ಬೇಸಿಕ್ ನೀವು ಬೇಸಿಕ್ಕು ಮತ್ತು ಇದು ಡಿಫ್ರೆನ್ಷಿಯೇಷನ್ ಅಂತಂದರೆ ಬೇಸಿಕ್ನಲ್ಲಿ ಮಾಡಿದವರು ನೆಕ್ಸ್ಟ್ ಇಂಜಿನಿಯರಿಂಗು ಹೋಗಿದ್ದಾರೆ. ಎಷ್ಟೊಂದು ಜನ CBSE ನಾನು ನೋಡಿದ್ದೀನಲ್ಲ, ಬೇಸಿಕ್ ಮ್ಯಾಥ್ಸ್ ತೊಗೊಂಡಿರೋರು ನೆಕ್ಸ್ಟ್ ಸೈನ್ಸ್ ತೊಗೊಂಡು ನೆಕ್ಸ್ಟ್ CBSEಗೂ ಹೋಗಿರ್ತಾರೆ. ಬಟ್ ಸ್ಟ್ಯಾಂಡರ್ಡ್ ಏನಕ್ಕೆ ಅಂತ ಕೇಳ್ತಾರೆ ಅಂತಂದರೆ, ಸೊ ನಿಮಗೆ JEE ಅದು ಇದು ಬೇರೆ ಬೇರೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ಗೆಲ್ಲ ಅದನ್ನು ಕೆಲವರು ಆಪ್ಟ್ ಮಾಡ್ತಾರೆ. ಬಟ್ ಇದನ್ನು ಮಾಡಿದ್ರೆ ನೀವು ತುಂಬ ನಮಗೆ ನ್ಯಾಯ ಸಿಕ್ದಂಗೆ ಆಗುತ್ತೆ. ಏನಕ್ಕೆ ಅಂದರೆ ಮ್ಯಾಥ್ಸ್ ಹೆದರ್ಕೊಂಡು ಕೆಲವರು ಮ್ಯಾಥ್ಸ್ ಸಬ್ಜೆಕ್ಟ್ಗೆ ಎಕ್ಸಾಮ್ಗೆ ಹೋಗಲ್ಲ. ಇನ್ನು ಕೆಲವರು ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ಫೇಲ್ ಆಗೋಗ್ತಾರೆ, 10th ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಸೊ ಇದು ನಮ್ಮ ಮನವಿ ಕರೆಕ್ಟ್ ಆಗಿದೆ. ನಾವು 100% ನಾನು ಶಶಿಕುಮಾರ್, ನಾನು ಕ್ಯಾಂಪ್ಸ್ ಇರೋದ್ರಿಂದ ನಾವೆಲ್ಲರೂ ಇದನ್ನು ಒಟ್ಟಿಗೆ ಮಾತಾಡೇನೆ ಮನವಿ ಕೊಟ್ಟಿರೋದ್ರಿಂದ. ಆ್ಯಂಡ್ ನಮ್ಮ ಭವಿಷ್ಯ ನೋಡಬೇಕು. ಕರೆಕ್ಟಾ, ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ರಾಜೇಶ್ ಅವ್ರ, ಈಗ ಈ ಸಬ್ಜೆಕ್ಟ್ ಅಂದರೆ ಗಣಿತ ವಿಷಯ ಅಂತ ಬಂದಾಗ ಯಾಕೆ ಕಬ್ಬಿಣದ ಕಡಲೆ, ಯಾಕೆ ಎಷ್ಟೊಂದು ಜನ ಫೇಲ್ ಆಗ್ತಾರೆ? ಗಣಿತ ಕೇಳಿದ್ರೆ ನನಗೆ ಬೇಡವೇ ಬೇಡ ಅನ್ನೋದು ಯಾಕೆ ಆ ರೀತಿಯ ಮನಸ್ಥಿತಿ ಅಂತ? ಸರ್, ಇವಾಗ ನಾವು ನನಗೆ ಮೈಕೈ ನೋವಿದೆ, ನನಗೆ ಶೀತ ಇದೆ, ನನಗೆ ಜ್ವರ ಇದೆ ಅಂದರೆ ನಾನು ಡಾಕ್ಟರ್ ಹತ್ರ ಹೋದಾಗ ಎಲ್ಲದಕ್ಕೂ ಒಂದೊಂದು ಮಾತ್ರೆ ಕೊಡಲ್ಲ ಡಾಕ್ಟ್ರು. ಏನು ಮೂಲ ಇದೆ, ಇದು ಮೂರಕ್ಕೂ ಕಾರಣ ಇರೋ ಒಂದು ರೋಗ ಇರುತ್ತೆ, ಅದಕ್ಕೆ ಮಾತ್ರೆ ಕೊಡ್ತಾರೆ. ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಂದಕ್ಕೂ ಒಂದೊಂದು ಮದ್ದು ಕೊಡ್ತಾ ಇದ್ದೀವಿ. ಏನಂದರೆ ಎಲ್ಲ ಮೂಗಿನ ನೇರಕ್ಕೆ ನೋಡೋದು. ಸರ್ಕಾರ ಏನಕ್ಕೆ ಬೇಕು, ಎಲ್ಲನೂ CBSE ಸ್ಟ್ಯಾಂಡರ್ಡ್ ಅಂತ ಯಾಕೆ ಅನ್ಕೋಬೇಕು? CBSE ಇಸ್ ನಾಟ್ ಸ್ಟ್ಯಾಂಡರ್ಡ್ ಫಾರ್ ಅಸ್. ನಮ್ಮ ಸ್ಟೇಟು ಎಜುಕೇಷನ್ನು ನಮ್ಮ ಸಮಸ್ಯೆಗಳನ್ನ ನೋಡಿಕೊಂಡು ನಮ್ಮ ಸ್ಟೇಟ್ನ ಅರ್ಥ ಮಾಡಿಕೊಂಡು ಹಂಗಿರ್ಬೇಕು ಸ್ಟ್ಯಾಂಡರ್ಡು. ನಂಗೆ ತೊಗೊಂಡ್ರೆ ಸರ್ 10 years ಬ್ಯಾಕ್ ಅವರ್ಸ್ ವಾಸ್ ದ ಬೆಸ್ಟ್. ನಾವು ನೋಡಿ ಸರ್, ಆಸ್ ಎ ಮ್ಯಾಥ್ಸ್ ಟೀಚರ್ ಹಲವಾರು ಜನ ಡಿಗ್ರಿ ಕಾಲೇಜ್ಗಳಲ್ಲಿ ಯಾರಿದ್ದಾರೆ ಸೈನ್ಸ್ ತೊಗೊಂಡಿರೋ ಮಕ್ಕಳೆಲ್ಲ ಇವತ್ತು ಸೌತ್ ಇಂಡಿಯಾ ಬೆಸ್ಟ್ ಅಂತಾರೆ ಇವತ್ತು ಕೂಡ. ಯಾಕೆ ಅಂದರೆ ನಮ್ಮಲ್ಲಿ ಆ ಸ್ಟ್ಯಾಂಡರ್ಡ್ ಇತ್ತು. ಇವತ್ತು ಸರ್ ಹಂತವಾಗಿ ಸ್ಟ್ಯಾಂಡರ್ಡ್ನ ಬೀಳಿಸ್ತಾ ಇದ್ದಾರೆ. ಒಂದು ಸರ್ಕಾರದಲ್ಲಿ ಯಾಕೆ ಸ್ಟ್ಯಾಂಡರ್ಡ್ ಬಿದ್ದಿದೆ ಅಂದರೆ ಸರ್, ಇವತ್ತು ಸ್ಟ್ಯಾಂಡರ್ಡ್ ಬಿರೋದ ಕಾರಣ, ಆಮೇಲೆ ಮ್ಯಾಥ್ಸ್ ಕಬ್ಬಿಣದ ಕಾರಣನೂ ಸರ್ಕಾರನೇ. ಯಾಕೆ? ಸರ್ಕಾರಿ ಶಾಲೆಗಳಲ್ಲಿ ಸರ್ ಮೊದಲನೇದಾಗಿ ನಲಿ ಕಲಿ ಪದ್ಧತಿ. ಮಕ್ಕಳಿಗೆ ಯಾವುದೇ ಪಾಠ ಇಲ್ಲ, ಆಟ ಆಡ್ಕೊಂಡು ಕಲಿಬೇಕಂತೆ. ಇವಾಗ ಇಟ್ ಇಸ್ ಎ ಫೇಲ್ಡ್ ಮಾಡೆಲ್ ಅಂತ ಆಫ್ಟರ್ 20 years ಇವಾಗ ಗೊತ್ತಾಗಿದೆ. ಇವಾಗ ಚೇಂಜ್ ಮಾಡ್ತೀವಿ ಅಂತ ಕೂತಿದ್ದಾರೆ. ಅಲ್ಲಿಂದ ಮಕ್ಕಳು ಯಾವುದೇ ರೀತಿ ಬೇಸಿಕ್ ಮ್ಯಾಥ್ಸ್ ಕಲಿಯಲ್ಲ. ಆಮೇಲೆ ನೋ ಡಿಟೆನ್ಷನ್ ಪಾಲಿಸಿ. ನಾವು ಫೇಲ್ ಮಾಡಿ ಅಂತ ನಾನು ಹೇಳ್ತಿಲ್ಲ ಸರ್, ಯಾರನ್ನೂ ಫೇಲೇ ಮಾಡದೆ ನೀವು 9th ತಂದುಬಿಡೋದು, ಯಾರನ್ನೂ ಫೇಲೇ ಮಾಡಲ್ಲ ಅಂತೆ. ಸೊ ಇದೊಂದು ಕಾರಣ. ನೆಕ್ಸ್ಟ್ ಪ್ರೈವೇಟ್ ಶಾಲೆಗಳಲ್ಲಿ ಸರ್, ನಾನು ಪ್ರೈವೇಟ್ ಶಾಲೆಯಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಹಲವಾರು ಜನ ನಮ್ಮ ಮಿತ್ರರಿದ್ದಾರೆ. ಈ ಪ್ರೈವೇಟ್ ಮ್ಯಾನೇಜ್ಮೆಂಟ್ಗಳು ಸರ್ ಸರಿಯಾಗಿ ಸಂಬಳ ಕೊಡಲ್ಲ. ಅವಾಗ ಏನಾಗುತ್ತೆ, ನಾವು ಒಂದೇ ಕಡೆ ಕೆಲಸ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಚೇಂಜ್. ನಮ್ಮನ್ನು ದೂಷಿಸ್ತಾರೆ, ನೀವ್ಯಾಕೆ ಚೇಂಜ್ ಮಾಡ್ತೀರಿ, ಸಂಬಳ ಸರಿಯಾಗಿ ಕೊಡಲ್ಲ, ಅಲ್ಲಿ ಅಭದ್ರತೆ ಇದೆ ಉದ್ಯೋಗದಲ್ಲಿ, PF ಇಲ್ಲ, ESI ಇಲ್ಲ, ಯಾವುದೇ ಮಾಡಿಕೊಡದೆ ಟೀಚರ್ಸ್ನ ಅಫ್ಕೋರ್ಸ್ ಚೇಂಜ್ ಆಗ್ತಾರೆ. ಆಮೇಲೆ ನೆಕ್ಸ್ಟ್ ಸರ್ ಸಮಸ್ಯೆ ಇರೋದು, ಟೀಚರ್ಸ್ಗೆ ಟ್ರೈನಿಂಗ್ ಕೊಡಲ್ಲ ಸರ್ಕಾರ. ಟೀಚರ್ಸ್ ಅಡಿಕ್ವೇಟ್ ರಿಸೋರ್ಸ್ ಪರ್ಸನ್ನ ಕರ್ಕೊಂಬಂದು ಹಂತವಾಗಿ ಟ್ರೈನಿಂಗ್ ಕೊಡಬೇಕು. ಇದು ಯಾವುದೂ ಮಾಡದೆ, ಸಮಸ್ಯೆಗಳು ಗಂಭೀರತೆ ಅರ್ಥ ಮಾಡ್ಕೊಳ್ಳದೆ, ಮ್ಯಾಥ್ಸು ಕಷ್ಟನಾ, ನಾಳೆ ಮ್ಯಾಥ್ಸ್ ಸಬ್ಜೆಕ್ಟೇ ಬೇಡ, ನಾಳೆ ಸೈನ್ಸ್ ಕಷ್ಟನಾ, ಸೈನ್ಸ್ ಸಬ್ಜೆಕ್ಟೇ ಬೇಡ, ತೆಗೆದುಬಿಡಿ. ಈಗ ಏನು ಗೊತ್ತಾ ಸರ್, ಮ್ಯಾಥ್ಸು ಸರ್ ಕೂಡ ಹೇಳಿದ್ರು, ಮ್ಯಾಥ್ಸು ನಮಗೆ ಕ್ಯಾಲ್ಕುಲೇಟರ್ ಮಾಡೋಕ್ಕಿಲ್ಲ ಮಗುನ. ಮ್ಯಾಥ್ಸ್ ಇರೋದು ಟು ಓಪನ್ ಅಪ್ ಇಸ್ ಕ್ರಿಯೇಟಿವ್ ಮೈಂಡ್. ಮ್ಯಾಥ್ಸ್ ವಿಲ್ ಓಪನ್ ಅಪ್ ಇಸ್ ಕ್ರಿಯೇಟಿವ್ ಮೈಂಡ್. ಯೋಚನಾ ಶಕ್ತಿ ಬೆಳೆಸುತ್ತೆ. ಒಂದು ಸಮಸ್ಯೆನ ಹೆಂಗೆ ನಾನು ಬಗೆಹರಿಸ್ಬೇಕು ಅನ್ನೋ ಥಿಂಕಿಂಗ್ ಎಲ್ಲ ಬರೋದು ಮ್ಯಾಥ್ಸಿಂದ ಸರ್. ಅದಕ್ಕೆ ನೀವು ಮ್ಯಾಥ್ಸನ್ನು ಏನಂದರೆ, ಇವಾಗ ನನಗೆ ಬೇಸರ ಇರೋದು ಸರ್, ಸರ್ಕಾರಕ್ಕೆ ಏನಂದರೆ ಈ ಸಮಸ್ಯೆಗಳು ಯಾವುದನ್ನು ಬಗೆಹರಿಸದೆ, ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳದೆ, ಇನ್ಫ್ರಾಸ್ಟ್ರಕ್ಚರ್ನ ಬೆಳೆಸದೆ, ಅವ್ರಿಗೇನೋ ರಿಸಲ್ಟ್ ತೋರಿಸ್ಬೇಕು. ಜಾಸ್ತಿ ಸತಿ ತೋರಿಸ್ತಾರೆ ಅವ್ರು. ಇವಾಗ 33ಗೆ ಇಳಿಸಿದ್ದಾರೆ, ಅದು CBSE ಅಂತೆ ಇಳಿಸಿದ್ದಾರೆ 33ಗೆ. ಮ್ಯಾನೇಜ್ಮೆಂಟ್ಗೂ ನನಗಿರೋ ಒಂದು ಸಮಸ್ಯೆ ಸರ್, ಅವ್ರಿಗೂ ಏನಂದರೆ ಎಲ್ಲ ಪಾಸ್ ಆಗಿಬಿಟ್ರೆ ಅವರು ಬೋರ್ಡ್ ಹಾಕೊತಾರೆ 100% ರಿಸಲ್ಟ್, ಅವರು ದುಡ್ಡು ಮಾಡ್ಕೊಳ್ತಾರೆ. ಅವರಿಗೆ ಮಕ್ಕಳ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದ್ದರೆ ಸ್ಟ್ಯಾಂಡರ್ಡ್ನ ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಸ್ಟ್ಯಾಂಡರ್ಡ್ನ ಕಟ್ ಮಾಡೋದು, ಪಾಸಿಂಗ್ ಪ್ಯಾಕೇಜ್ ಕಟ್ ಮಾಡೋದು, ಇದೆಲ್ಲ ಏನಂದರೆ ಕೊನೆಗೆ ಟೀಚರ್ಸ್ ಇವ್ರು ಅಪಾಯಿಂಟ್ ಮಾಡ್ಕೊಳ್ಳಲ್ಲ ಸರಿಯಾಗಿ. ಕೊನೆಗೆ ಏನು ಮಾಡ್ತಾರೆ, ಇವರು ಬೋರ್ಡ್ ಹಾಕ್ಕೊಂಡು ಇವ್ರುಗಳು ಇವತ್ತು ಎಲ್ಲರೂ ಅಂತ ಹೇಳ್ತಿಲ್ಲ ಸರ್, ಬಹುಪಾಲು ಜನ ಶಿಕ್ಷಣವನ್ನು ಇವತ್ತು ಆದಷ್ಟು ಕಮರ್ಷಿಯಲೈಸ್ ಮಾಡೋಕ್ಕೆ ಇದೊಂದು ದಾರಿ ಆಗಿಬಿಟ್ಟಿದೆ ನನ್ನ ಅಭಿಪ್ರಾಯ. ಸರ್, ಇವ್ರು ಹೇಳ್ತಾ ಇರೋದು ಜಸ್ಟ್ ಒಂದು 3 to 4% ಸ್ಕೂಲ್ಸು, ಎಲ್ಲ ಸ್ಕೂಲ್ಸು ಆ ಥರ ಮಾಡಲ್ಲ. ಆ್ಯಂಡ್ ಇವ್ರಿಗೆ ಗೊತ್ತಿದೆ ಅನಿಸುತ್ತೆ, ಕೆಲಸ ಮಾಡಿದ್ದಾರೆ ಅಂತಂದಿದ್ರಲ್ಲ ಅವರು. ಸೊ ನಾವೆಲ್ಲನೂ ಹೈಸ್ಕೂಲ್ಗೆ ನಾವು ಅಪಾಯಿಂಟ್ ಮಾಡ್ಕೋಬೇಕಾದ್ರೆ B.Ed ಆಗಿರಬೇಕು. ಆಮೇಲೆ ಇವ್ರು ಹೇಳ್ದಂಗೆ ಎಲ್ಲ ಬಿಟ್ಟು ಹೋಗ್ತಾರೆ ಅಂತಂದರೆ ಆ ಥರ ಬಿಟ್ಟು ಹೋಗಲ್ಲ ಸರ್. ಈ ಟೀಚರ್ಸ್ ಎಲ್ಲ ಆ ಥರ ಎಲ್ಲೋ 1-2 ಸ್ಕೂಲಲ್ಲಿ ಸಮಸ್ಯೆ ಇರ್ಬೋದು, ಟೀಚರ್ಸ್ ಆ ಥರ ಎಲ್ಲ ಬಿಟ್ಟು ಹೋಗ್ತಾ ಇದ್ರೆ ನಾವೆಲ್ಲ ಸ್ಕೂಲ್ಗಳೇ ನಡ್ಸೋಕ್ಕಾಗಲ್ಲ. ಸೊ ಇವರು ಯಾವುದೋ ಒಂದು 4-5 ನೋಡಿಬಿಟ್ಟು ಜನರಲೈಸ್ ಮಾಡ್ತಾ ಇದ್ದಾರೆ. ಆ ಥರ ಅಲ್ಲ. ನಾವಿಲ್ಲಿ ಮಕ್ಕಳ ಸಮಸ್ಯೆ ಮಾತಾಡ್ತಾ ಇದ್ದೀವಿ. ಮಕ್ಕಳಿಗೆ ನಾವು ಭವಿಷ್ಯ ಚೆನ್ನಾಗಿ ಕೊಡಬೇಕು. ಆ ಭವಿಷ್ಯ ಅವರು ಹೌದು ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟು ಅವ್ರಿಗಿಷ್ಟ, ಅದೇ ಕಬ್ಬಿಣದ ಕಡಲೆ ಅಂತ ಅಂದಮೇಲೆ ಅವ್ರದ್ದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿಂದ ಅವ್ರ ಭವಿಷ್ಯನೇ ನಾವು ತೆಗೆದುಹಾಕೊಂಡು ಬಿಡೋದಾ? ಅವ್ರು ಹೇಳ್ತಾರೆ ಗಣಿತ ಕಷ್ಟ ಆಗ್ತಾ ಇದೆ, ನಾಳೆ ದಿನ ಗಣಿತನೇ ಬೇಡ ಅಂದ್ರೆ ಗಣಿತ ತೆಗಿಯಕ್ಕೆ ನೀವು ರೆಡಿ ಆಗಿದ್ದೀರಿ. ಅಲ್ಲ, ಕ್ರಿಯೇಟಿವಿಟಿ ಮ್ಯಾಥಮೆಟಿಕ್ಸ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಸರ್. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಮಕ್ಕಳು ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ. ಮ್ಯಾಥಮೆಟಿಕ್ಸ್ ಒಂದ ತಕ್ಷಣ ಕ್ರಿಯೇಟಿವಿಟಿ ಬರಲ್ಲ. ಒಂದು ಪ್ರಶ್ನೆ, ಈಗ ಕ್ಯಾಂಪ್ಸ್ನವರು ಒಂದು
ಎಲ್ಲ ಪ್ರೈವೇಟ್ ಮ್ಯಾನೇಜ್ಮೆಂಟ್ಗಳ ಸಂಸ್ಥೆ ಅವ್ರ ಅಭಿಪ್ರಾಯ ಕೊಟ್ಟಿದ್ದಾರೆ ಪ್ರಜಾತಂತ್ರದಲ್ಲಿ. ಒಂದ್ ನಿಮಿಷ ಮೇಡಮ್. ಓಕೆ ಓಕೆ ಗವರ್ನಮೆಂಟ್ ಸಂಸ್ಥೆಗಳು ಬಂದಿತ್ತು, ಬರೀ ಕ್ಯಾನ್ಸರ್ ಬರಲಿಲ್ಲ. ನನ್ನ ಅಭಿಪ್ರಾಯ ಇಟ್ಟಿದ್ದಾಳೆ. ಅಲ್ಲ ಅಭಿಪ್ರಾಯ ಅಲ್ಲ, ನೀವು ಕ್ಯಾನ್ಸರ್ ಅಂದ್ರಲ್ಲ, ಸರ್ಕಾರಿ ಸಂಸ್ಥೆಗಳೆಲ್ಲ ಬಂದಿದ್ರು. ಈಗ ಇಲ್ಲಿ ತೋರಿಸಿರೋದು ನೀವು ಕ್ಯಾಂಪ್ಸಿಂದ ಬಂದಿರೋದು ಪತ್ರಿಕೆಗಳು ಹಂಗೆ ಬಂದಿದೆ. ಅವ್ರ ಅಭಿಪ್ರಾಯ ಕೊಟ್ಟಿದ್ದಾರೆ. ನಾನು ಅಭಿಪ್ರಾಯ ಕೊಡಬಾರ್ದು ಅಂತ ಹೇಳಲ್ಲ, ಅವ್ರ ಅಭಿಪ್ರಾಯ ಇದು. ಅವ್ರಿಗೆ ಅಭಿಪ್ರಾಯ ಕೊಡೋ ಎಲ್ಲ ಹಕ್ಕಿದೆ, ಪ್ರಜಾತಂತ್ರದಲ್ಲಿ ಹಕ್ಕಿದೆ. ಓಕೆ, ಈಗ ಪ್ರಶ್ನೆ ಬರೇ ಪ್ರೈವೇಟ್ ಸ್ಕೂಲಲ್ಲಿ ಅಷ್ಟೇ ಮಕ್ಕಳು ಓದ್ತಾ ಇರೋದಲ್ಲ, ಸರ್ಕಾರಿ ಸ್ಕೂಲಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಓದ್ತಿದ್ದಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳಿದ್ದಾರೆ. ಈಗ ನೋಡಿ, ನಮ್ಮ ಸಂಘಟನೆ ಒಂದು ಜವಾಬ್ದಾರಿಯುತ ಸಂಘಟನೆಯಾಗಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಿದ್ದೀವಿ. ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿದ್ದೀವಿ ನಾವೀಗ. ನಮ್ಮ ಟೀಚರ್ಸ್ ಇದ್ದಾರೆ. ಈಗ ಇಲ್ಲಿ ಅವ್ರ ಅಭಿಪ್ರಾಯ ಏನು ಅವ್ರನ್ನ ಕೇಳಬೇಕೀಗ. ಏನಾಗಬೇಕದು ಇಲ್ಲಿ ಆಗಬೇಕಾಗಿರೋದೇನೆಂದರೆ, ಸರ್ಕಾರ ಇವತ್ತು ಎಲ್ಲ ಶಿಕ್ಷಣ ತಜ್ಞರು, ಶಿಕ್ಷಕರು, ಹಾಗೆ ಪೇರೆಂಟ್ಸು, ಟೀಚರ್ಸು, ಪಾಠ ಮಾಡೋ ಟೀಚರ್ಸ್ನ ಕರಿಬೇಕು. ಏನಪ್ಪ ಏನು ಸಮಸ್ಯೆಗಳಿದೆ ಬ್ರೇಕ್ನ ಸಮಯ. ರಾಜಶೇಖರ್ ಸರ್, ಭವಿಷ್ಯದ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿ ಇದೆ ಅಂತ ಅನ್ಸುತ್ತಾ ಇದು? ಮುಂದಿನ ಭವಿಷ್ಯದ ಬಗ್ಗೆ ಖಂಡಿತ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ನೋಡಿ, ಆ CBSE ಮಾಡಲೇ ಸರಿ ಇಲ್ಲ. ಇವತ್ತೇನಾಗ್ಬಿಟ್ಟಿದೆ, CBSE UGC ಅಂದ್ಬಿಟ್ರೆ ಒಂದು ರೀತಿ ಹೋಲಿ ಕೌ ಇದ್ದಂಗೆ ಅದು. ಆದರೆ ಅದು ಯಾರು ಮುಟ್ಟಂಗೆ ಇಲ್ಲ, ಅದನ್ಯಾರು ಪ್ರಶ್ನೆ ಮಾಡಂಗಿಲ್ಲ ಅಂತ ಆಗೋಗ್ಬಿಟ್ಟಿದೆ. ಇದೇ ಫಸ್ಟ್ ಆಫ್ ಆಲ್ ಚಾಲೆಂಜಿಂಗ್. ಇದು CBSE ಮಾಡಲೇ ಸರಿ ಇಲ್ಲ. ಇದು ನನ್ನ ಅಭಿಪ್ರಾಯ ಅಲ್ಲ. ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ನಾವೆಲ್ಲರೂ ಒಪ್ತೀವಿ, ಇಡೀ ಪ್ರಪಂಚದಲ್ಲೇ ಅತ್ಯಂತ ವಿಶ್ವವಿಖ್ಯಾತ ಒಂದು ಸಂಸ್ಥೆ. ಅಲ್ಲಿನ ವಿಜ್ಞಾನಿಗಳು ಅಂದರೆ ಯಾವುದೇ ಒಂದು ಪೂರ್ವಾಗ್ರಹ ಇಲ್ದಿರ ಬಹುತೇಕ ಜನ ನಿಷ್ಪಕ್ಷಪಾತವಾಗಿ ಒಂದು ಅನಾಲಿಸಿಸ್ ಮಾಡ್ತಾರೆ. ಈಗ ಒಂದು 8 ವರ್ಷದಿಂದ ಅದು ರೆಕಾರ್ಡ್ ಇದೆ, ನೀವು ಗೂಗಲ್ ಹುಡುಕಿದ್ರೆ ಸಿಗ್ತದೆ. ಅವ್ರೇನು ಮಾಡಿದ್ರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ 10 ವರ್ಷದ ಡೇಟಾ ತೊಗೊಂಡ್ರು. 10 ವರ್ಷದಲ್ಲಿ ಯಾರೆಲ್ಲ ಹೈಯರ್ ಎಜುಕೇಷನ್ಗೆ ಬಂದಿದ್ದಾರೆ ಅವ್ರದ್ದು ಡೇಟಾ ತೊಗೊಂಡು ಅನಲೈಸ್ ಮಾಡಿದ್ರು. ಅವ್ರು ಮಾಡಿದ್ದೇನೆಂದರೆ, ಬೇರೆ ಬೇರೆ ಸ್ಕೂಲ್ ಬೋರ್ಡುಗಳು, ಕರ್ನಾಟಕದ ಸ್ಕೂಲ್ ಬೋರ್ಡು, ಆಂಧ್ರದ ಸ್ಕೂಲ್ ಬೋರ್ಡು, ಆಮೇಲೆ ತಮಿಳ್ನಾಡು ಸ್ಕೂಲ್ ಬೋರ್ಡು, ವೆಸ್ಟ್ ಬೆಂಗಾಲು, ಮಹಾರಾಷ್ಟ್ರ, CBSE, ICSE ಎಲ್ಲವನ್ನೂ ಸ್ಟಡಿ ಮಾಡಿದ್ದಾರೆ. ಆ್ಯಕ್ಚುಲಿ ನೋಡಿದ್ರೆ CBSE ಬೋರ್ಡಲ್ಲಿರೋದು ಎಷ್ಟು ಜನ? ಕೆಲವು ಲಕ್ಷ ಸ್ಟೂಡೆಂಟ್ಸ್ ಅಷ್ಟೇ ಓದೋದು. ಬಹುಶಃ ಇವತ್ತಿಗೂ ಕೂಡ ನನಗನ್ಸೋದು, ಮಹಾರಾಷ್ಟ್ರ ಸ್ಕೂಲ್ ಬೋರ್ಡಲ್ಲಿ ಎಷ್ಟು ಮಕ್ಕಳು ಓದ್ತಾರೆ ಅದು CBSE ಬೋರ್ಡ್ಗಿಂತ ಜಾಸ್ತಿ ಇದೆ. ದೇಶದಾದ್ಯಂತ ತೊಗೊಂಡ್ರೆ ಕೋಟ್ಯಾಂತರ ಮಕ್ಕಳು ಓದೋದು ಬೇರೆ ಬೇರೆ ಸ್ಕೂಲ್ ಬೋರ್ಡಲ್ಲಿ, CBSE ಅಲ್ಲ. ಫಸ್ಟು ಪಾಯಿಂಟ್ ಇದು. ಇವಾಗ ಅವರು ಈ ಎಲ್ಲ ಮಾನದಂಡ ಇಟ್ಕೊಂಡು ಸ್ಟಡಿ ಮಾಡಿದ್ಮೇಲೆ ಅವ್ರು ಕನ್ಕ್ಲೂಡ್ ಮಾಡಿದ್ದೇನೆಂದರೆ, ಇಬ್ಬರು ವಿಜ್ಞಾನಿಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ 10 ವರ್ಷದ ಡೇಟಾ ತಗೊಂಡು ಹೇಳಿರೋದೇನೆಂದರೆ, CBSE ಬೋರ್ಡು ಶ್ರೇಷ್ಠ ಬೋರ್ಡ್ ಅಲ್ಲ. ಮ್ಯಾಥಮೆಟಿಕ್ಸ್ ತಗೊಂಡ್ರೆ ಆಂಧ್ರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಅಲ್ಲಿನ ವಿದ್ಯಾರ್ಥಿಗಳು ದೇ ಆರ್ ಬೆಟರ್ ದೆನ್ ಆಲ್ ಬೋರ್ಡ್ಸ್. ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ತೊಗೊಂಡ್ರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಬೇರೆ ಎಲ್ಲ ಬೋರ್ಡ್ಗಿಂತ ಉತ್ತಮವಾಗಿದ್ದಾರೆ. ಎಲ್ಲೂ ಕೂಡ CBSE ಇಲ್ಲ. ಸೊ ಪ್ರಶ್ನೆ ಇಲ್ಲಿ, CBSEನಲ್ಲಿ 99% ರಿಸಲ್ಟು 100% ರಿಸಲ್ಟ್ ಹೆಂಗೆ ಬರ್ತದೆ? ಹೆಂಗೆ ಬರುತ್ತೆ ಅಂದರೆ, ಪಾಸ್ ಮಾಡೋದೇ ಈಸಿ. 100 ಮಾರ್ಕ್ಸ್ ತೊಗೊಂಡ್ರೆ ಪಾಸು. ಲಾಸ್ಟ್ ಟೈಮ್ ಚರ್ಚೆ ಮಾಡಿದ್ವಲ್ಲ ನಾವು. ಈಗ 33 ಮಾರ್ಕ್ಸಲ್ಲಿ 20 ಮಾರ್ಕ್ಸು ಪ್ರಾಕ್ಟಿಕಲ್ಸು, ಇನ್ನು ಇಂಟರ್ನಲ್ಸ್ 20 ಮಾರ್ಕ್ಸು, ಇನ್ನು 13 ಮಾರ್ಕ್ಸ್. ಬರಲಿಲ್ಲ ಅಂದ್ರೆ 13 ಮಾರ್ಕ್ಸ್. ಈಗ ಹೈ ಜಂಪ್ ಮಾಡಬೇಕು, 6 ಅಡಿ ಜಂಪ್ ಮಾಡೋಕ್ಕಾಗಲ್ಲ. ಹೈ ಜಂಪ್ ಪೋಸ್ಟ್ನೇ ಕೆಳಗೆ ಮಾಡಿಬಿಡು, 2 ಅಡಿ ಇಳಿಸ್ಬಿಟ್ಟು ಎಲ್ಲರೂ ಜಂಪ್ ಮಾಡ್ಬಿಡೋಣ. ಇದೇನಿದು? ಇದು ಪ್ರಶ್ನೆ ನೋಡಿ. ಇದನ್ನು ಮಾಡ್ತಾರೆ. CBSE ಏನು ಮಾಡ್ತಿದ್ದಾರೆ ಅಂದರೆ, ಇಡೀ ದೇಶದಲ್ಲಿ ಇವತ್ತು CBSE ಇಸ್ ಡೆಸ್ಟ್ರಾಯಿಂಗ್ ಎಜುಕೇಷನ್ನು. CBSE ಯಾಕಷ್ಟು ಪ್ರೋತ್ಸಾಹ ಕೊಡ್ತಿದ್ದಾರೆ ಅಂದರೆ, ಆ CBSE ಮಾದರಿನಲ್ಲೇ JEE ಎಕ್ಸಾಮ್ಗಳು, ನೀಟ್ ಎಕ್ಸಾಮ್ಗಳು ಇವೆಲ್ಲ ಬರ್ತಾ ಇವೆ. ಇವಾಗ ಇದೆಲ್ಲ ಬರ್ತಾ ಇರೋದು ಹೈಲಿ ಕಮರ್ಷಿಯಲೈಸ್ ಮಾಡ್ತಾರೆ. ಇದರಿಂದ ಪಟ್ಟಭದ್ರ ಹಿತಾಸಕ್ತಿಗಳಿವೆ, ಬಿಸಿನೆಸ್ ಇಂಟ್ರೆಸ್ಟ್ಗಳಿವೆ, ಈ ಕೋಚಿಂಗ್ ಮಾಫಿಯಾಗಳಿವೆ. ಇದು ನಡೀತಾ ಇರೋದಿಲ್ಲಿ. ಅದಕ್ಕೆ ಇವತ್ತು CBSE ಅಂದ್ಬಿಟ್ಟು. ಈಗ ಪ್ರಶ್ನೆ ನೋಡಿ, ಎಲ್ಲದರಲ್ಲೂ ಈಗ ಭಾಳ ದುರಂತ ಇದು. ಕರ್ನಾಟಕಕ್ಕೆ ನೋಡಿ ಒಂದು ದೊಡ್ಡ ಹೆಮ್ಮೆ ಇದೆ. ನಿಮ್ಮ ಚಾನಲ್ ಮೂಲಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿ ಅಂದರೆ, ನೀವು ನಮಗೊಂದು ಪರಂಪರೆ ಇದೆ. ಆಲ್ತ್ರೂ ನಮ್ಮ ಬೋರ್ಡ್ ಉತ್ತಮ ಬೋರ್ಡು, ನಮ್ಮದೇ ಟೆಕ್ಸ್ಟ್ ಬುಕ್ ಇರೋದು, ನಮ್ಮ ಟೆಕ್ಸ್ಟ್ ಬುಕ್ಸ್ ಫಾರ್ ಹೈ ಸ್ಟ್ಯಾಂಡರ್ಡು. ನೀವೇನು ಮಾಡ್ತಿದ್ದೀರಿ? ಈಗ ಲಾಸ್ಟ್ ಕೆಲವು ವರ್ಷಗಳ ಹಿಂದಿನ ಸರ್ಕಾರ NCERT ಬುಕ್ಸ್ನೇ ಪ್ರಿಂಟ್ ಮಾಡಿಬಿಡ್ತಾರೆ. CBSEನೇ ಇದು ಸ್ಟ್ಯಾಂಡರ್ಡ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಸ್ಟ್ಯಾಂಡರ್ಡ್ ಅಲ್ಲ ಅದು. ಮತ್ತೆ ನಮ್ಮ ಬೋರ್ಡ್ಗಳು ನಮ್ಮ ಸ್ಟ್ಯಾಂಡರ್ಡ್ ಸೆಟ್ ಮಾಡೋಣ. ನಮ್ಮ ಮಕ್ಕಳಿಗೆ ಏನು ಹೆಲ್ಪ್ ಆಗುತ್ತೆ, ನಮ್ಮ ಗ್ರಾಮೀಣ ಮಕ್ಕಳು, ಬಡವರ ಮಕ್ಕಳು, ಕಾರ್ಮಿಕರ ಮಕ್ಕಳು, ಅವ್ರಿಗೆ ಅನುಕೂಲ ಆಗೋ ಥರದ್ದು ಮಾಡಬೇಕು. ಮೇಡಮ್ ಅವರೇ, ಈಗ ಈ ಒಂದು ನಿರ್ಧಾರ ಅಂದರೆ 2 ಪೇಪರ್ ಇರಬೇಕು ಅನ್ನುವಂಥ ನಿರ್ಧಾರ ಸಮಾನ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಸರ್ ಖಂಡಿತ. ಏನು ಗೊತ್ತಾ ಸರ್, CBSEನಲ್ಲಿ ಬೇಸಿಕ್ಕು ಸ್ಟ್ಯಾಂಡರ್ಡ್ ಇದೆ, ಆಯಿತಾ.
ಸೊ ನಮ್ಮ ಮಕ್ಕಳಿಗೆ ಬರೀ ಒಂದೇ ಪೇಪರ್ ಇದ್ರೆ ಅದು ಇಂಜಸ್ಟಿಸ್ ಅಲ್ವಾ ಸರ್? ಇಂಜಸ್ಟಿಸ್ ಅಂತ ನ್ಯಾಯ ಅಲ್ವಲ್ಲ ನೀವು ಹೇಳಿದ್ರಿ ಈಗ ಬೇಸಿಕ್ ಮತ್ತೆ ಸ್ಟ್ಯಾಂಡರ್ಡ್ ಅಂತಂದಾಗ ಕಲಿಯುವಾಗ ಎಲ್ಲವನ್ನ ಕಲಿಬೇಕು ಅಂತ. ಬೇಸಿಕ್ ಅನ್ನೋದು ಆಯ್ಕೆ ಹೇಗಿರುತ್ತೆ? ಸರಿ, ಆಯ್ಕೆ ಹೇಗಿರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಎಕ್ಸಾಮಿನೇಷನ್ಸ್ ಸ್ಟಾರ್ಟಿಂಗ್ ಇರುತ್ತೆ, ಬಟ್ ಕಲಿಬೇಕಾದ್ರೆ ಎಲ್ಲವನ್ನ ಕಲಿಬೇಕು. ಎಲ್ಲಾನು ಸರ್ ಸೇಮ್ ಟೆಕ್ಸ್ಟ್ ಬುಕ್ಕೇ ಸರ್. ಸ್ಟ್ಯಾಂಡರ್ಡು ಬೇಸಿಕ್ ಪೇಪರ್ಗೆ ಎಲ್ಲರಿಗೂ ಸೇಮ್ ಟೆಕ್ಸ್ಟ್ ಬುಕ್ಕೇ ಇರುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ನಾವು ನಾಮಿನಲ್ ರೋಲ್ ಅಂತ SSLC ಬೋರ್ಡ್ಗೆ ನಾವು ಇದು ಮಾಡ್ತೀವಿ. ಆವಾಗ ನೀವು ಬೇಸಿಕ್ ಪೇಪರ್ ತಗೊಳ್ತೀರಾ ಸ್ಟ್ಯಾಂಡರ್ಡ್ ಪೇಪರ್ ತಗೊಳ್ತೀರಾ ಕೊಡಬೇಕು. ಏನಕ್ಕಂದ್ರೆ ಶಿಕ್ಷಕರು ಬೇಸಿಕ್ ಪೇಪರ್ ಅಂತ ಹೇಳಿ ಹೇಳ್ತಾರೆ, ವಿದ್ಯಾರ್ಥಿ ಗೊತ್ತಾಗುತ್ತೆ. ವಿದ್ಯಾರ್ಥಿಗೆ ಇನ್ನೂ ಅದು ಬಂದಿಲ್ಲ, ಇದು ಇನ್ನು ಡಿಸ್ಕಷನ್ ಅಲ್ಲ ಹೇಳ್ತಾ ಇದೆ. ಅಂದ್ರೆ ನಿಮ್ಮ ಪ್ಲಾನ್ ಹೇಗಿರುತ್ತಂತೆ? ಈಗ ಕಲಿಯುವಾಗ ಎರಡು ಸಬ್ಜೆಕ್ಟ್ ಅನ್ನು ಕಲಿಬೇಕು, ಬಟ್ ಬರೆಯುವಾಗ ಬೇಸಿಕ್ ಬರಿಬಹುದು ಅಂತ ನೀವು ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಕಲಿಯುವಾಗ ಈಗ ಬೇಸಿಕ್ ಅಲ್ಲಿ ಕಲಿಬೇಕಾದ್ರೆ ಸ್ಟ್ಯಾಂಡರ್ಡ್ ನಾನು ಯಾಕೆ ಕಲೀಲಿ ಅಂತ ಸರ್? ಹಾಗಾಗಲ್ಲ ಸರ್, ಖಂಡಿತ ಇಲ್ಲ. ನನಗೆ ಬೇಕಾಗಿದ್ದು ಬೇಸಿಕ್ ಸ್ಟ್ಯಾಂಡರ್ಡ್ ಆ ಥರ ಎಲ್ಲ ನೀವು ಇದು ಮಾಡಬೇಡಿ. ಲಾಸ್ಟ್ ಟೈಮ್ ಆ್ಯಕ್ಚುಲಿ CBSEಲಿ 10th ಬೋರ್ಡ್ ಪೇಪರು ಬೇಸಿಕ್ ಪೇಪರೇ ಟಫ್ ಇತ್ತು, ಸ್ಟ್ಯಾಂಡರ್ಡ್ ಪೇಪರ್ ಈಸಿ ಇತ್ತು, ಆಯಿತಾ? ಸೊ ಅವ್ರಿಗೆ 2 ಪೇಪರ್ ಅಂತ ಮಾಡ್ತಾರೆ. ಸೊ ನೀವು ಇವಾಗ ಹೇಗೆ ಸರ್ 6 ಸಬ್ಜೆಕ್ಟ್ ಚಾಯ್ಸ್ ಕೊಟ್ಟಿರ್ತಾರೆ. ನಾವು ಮ್ಯಾಥ್ಸು ಸೈನ್ಸು ಬೇರೆ ಬೇರೆ ಸಬ್ಜೆಕ್ಟ್, ಹಾಗೆಯೇ ಒಂದು ಸಬ್ಜೆಕ್ಟ್ಗೆ 2 ಚಾಯ್ಸ್ ಕೊಟ್ಟಿದ್ದಾರೆ. ತಪ್ಪಿಲ್ಲ ಸರ್, ಮಕ್ಕಳೆಲ್ಲನೂ ತುಂಬ ಇದು ಭಯ ಪಟ್ಕೊಳ್ತಾರೆ ಮ್ಯಾಥಮೆಟಿಕ್ಸ್ ಅಂತಂದರೆ. ಆಮೇಲೆ ಫಾರ್ಮುಲಾ ಟ್ರಯಾಂಗಲ್ ಗೊತ್ತೇ ಇರಲ್ಲ. ಇವ್ರು ಹೇಳ್ತಾ ಇದ್ದಾರೆ ಗ್ರಾಮೀಣ ಭಾಗದ ಮಕ್ಕಳು ಸಿಟಿ ಮಕ್ಕಳು. ಸರ್ ಮಕ್ಕಳಲ್ಲಿ ಆ ಗ್ರಾಮೀಣ ಭಾಗ ಆಗಲಿ ಸಿಟಿ ಆಗಲಿ ಏನೂ ವ್ಯತ್ಯಾಸ ಇರಲ್ಲ. ಮಕ್ಕಳೆಲ್ಲರೂ ಒಂದೇ, ಅವ್ರಿಗೆ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಆ ಫೋಕಸ್ ಲೆವೆಲ್ ಇಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಟಫ್ ಅನಿಸ್ತಾ ಇದ್ದರೆ ಬೇರೆ ಸಬ್ಜೆಕ್ಟ್ ಫೋಕಸ್ ಲೆವೆಲ್ ಬರಲ್ಲ. ಸೊ ಆವಾಗ ಯಾವಾಗ ಅವನು ನಾನು ಬೇಸಿಕ್ ಮಾಡ್ತೀನಿ ಅಂತಂತನೋ ಎಲ್ಲದರಲ್ಲೂ ಕಲಿತಾನೆ ಚೆನ್ನಾಗಿ. ನೀವು ನೋಡಿದ್ರಲ್ವ ಕೆಲವು ಪೇರೆಂಟ್ಸು ಮಕ್ಕಳು ನಿಮ್ಮ ನಿರ್ಧಾರ ಪೋಷಕರಿಗೆ ಗೊತ್ತಿದೆಯಾ? ಯಾವುದು? ಅಲ್ಲ ಇನ್ನು ಕಮಿಟಿ ಮಾಡಿದ್ರ? ಅಲ್ಲಲ್ಲ, ಇದನ್ನ ನಾವು ಇವಾಗ ಇವಾಗ ನಾವು ಮನವಿ ಕೊಟ್ಟಿದ್ದೀವಲ್ವಾ, ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ. ಮನವಿ ಕೊಟ್ಟ ಮೇಲೆ ಎಲ್ಲರಿಗೂ ಸರ್ ನಿಜವಾಗ್ಲೂ ಕೆಲವು ಮಕ್ಳಿಗೆ ಆಗಲ್ಲ ಸರ್. ಇವರು ನಾವು ಕೂತ್ಕೊಂಡು ಇಲ್ಲಿ ಮಾತಾಡ್ಬೋದು, ನಾವು ಅಲ್ಲಿ ನೋಡ್ತೀವಲ್ಲ, ನಾವು ಮಕ್ಕಳನ್ನ ನಾವು ಡೈರೆಕ್ಟಾಗಿ ನೋಡ್ತೀವಲ್ಲ, ತುಂಬ ಕಷ್ಟ ಆಗುತ್ತೆ ಅವರಿಗೆ. ಟ್ರಯಾಂಗಲ್ ಅರ್ಥ ಆಗಲ್ಲ. ಎಸ್ಪೆಷಲಿ ಇವರು ಹೇಳಿದ್ರು ಟೀಚರ್ಸ್ ಚೇಂಜ್ ಆಗ್ತಾರೆ. ಟೀಚರ್ಸ್ ಚೇಂಜ್ ಆಗದೆ ಇರಲಿ, ಓದಬೇಕು ಅನ್ನೋ ಹುಡುಗ ಯಾವ ಟೀಚರ್ ಇಲ್ಲದೆ ಇದ್ರೂ ಓದ್ತಾನೆ. ಓದಕ್ಕಾಗದೇ ಇರೋ ಹುಡುಗಂಗೆ 10 ಜನ ಟೀಚರ್ ಒಂದು ಸಬ್ಜೆಕ್ಟ್ ಆಗಿ ಓದಕ್ಕಾಗಲ್ಲ. ಸೊ ಇಟ್ ಈಸ್ ಆಲ್ ಆ ಥರ ಸರ್. ಸೊ ನೀವು ಟೀಚರು ಅಥವಾ ವ್ಯವಸ್ಥೆ ಅದನ್ನ ಹೇಳ್ತೇವೆ, ಓದ್ಬೇಕಾದ್ರೆ ಓದ್ತಾರೆ ಅಂದಾಗ ಫೇಲ್ ಆಗೋರು ಆಗಲಿ, ಸ್ಟ್ಯಾಂಡರ್ಡೇ ಇರಲಿ, ಒಂದೇ ಸಬ್ಜೆಕ್ಟ್ ಇರಲಿ, ಯಾರು ಚೆನ್ನಾಗಿ ಓದ್ತಾರೆ ಅವ್ರು ಪಾಸ್ ಆಗಲಿ. ನೀವೇ ಫೇಲ್ ಇರೋ ವ್ಯಕ್ತಿನ ಈಸಿಯಾಗಿ ಕೊಟ್ಬಿಟ್ಟು ಅವ್ರು ಪಾಸ್ ಮಾಡಿ ಮುಂದಿನ ಭವಿಷ್ಯ ಮಾಡ್ತಾ ಇದ್ರಿ. ಅವ್ರನ್ನ ತಪ್ಪು ತಿಳ್ಕೊಳ್ತಾ ಮುಂದೆ ಏನ್ ಮಾಡ್ತಾರೆ ಅಂತ. ಈಗ ಅವನು ಬೇಸಿಕ್ ತಗೊಂಡು ಮುಂದೆ ಏನ್ ಮಾಡಬೇಕು ಅಂತ. ಸರ್ ಮ್ಯಾಥಮೆಟಿಕ್ಸ್ ನಿಮಗೆ ನೀವು ನಂಬ್ತಿರೋ ಇಲ್ವೋ, ಇವ್ರು ಹೇಳ್ತಾ ಇದ್ರು ಲೆಕ್ಕಾಚಾರ ಬರಬೇಕು ಅಂತ ಅಂದ್ಬಿಟ್ಟು. ಲೆಕ್ಕಾಚಾರ ರಸ್ತೆಯಲ್ಲಿ ತರಕಾರಿ ಮಾಡೋನು ಮಾಡ್ತಾನೆ, ಎಲ್ಲರೂ ಮಾಡ್ತಾರೆ. ಲೆಕ್ಕಾಚಾರ ಕಲ್ತ್ಕೊಳ್ಳೋಕೆ ಏನು ತೊಂದರೆ ಇಲ್ಲ ಸರ್, ಹೇಳ್ಕೊಡ್ತಾರೆ. ಬಟ್ ಇವಾಗ ನೆಕ್ಸ್ಟ್ ಅವ್ರಿಗೆ ಸೈನ್ಸ್ ಹೋಗಲ್ಲ ಅನ್ಕೊಳ್ಳಿ, ಅವ್ರು ಆರ್ಟ್ಸೋ ಕಾಮರ್ಸೋ, ಅವ್ರಿಗೆ ಬೇಡ. ಅವ್ರಿಗೆ ಅವಾಗಲೇ ಬೌಂಡ್ರಿ ಹಾಕೊಂಡು ಬಿಟ್ಟಿರ್ತಾರೆ. ನಾನೇನಕ್ಕೆ ಇದನ್ನು ಓದಬೇಕು, ನನಗೇನು ಇದರಿಂದ ಲಾಭ, ನಾನೇನಕ್ಕೆ ಇದ್ರಲ್ಲಿ ಮಾರ್ಕ್ಸ್ ತಗೋಬೇಕು ಅಂತ ಅಂದ್ಬಿಟ್ಟು. ಸೊ ಅದರಿಂದ ಇವರು ಸೋಷಿಯಲ್ ಇಂಜಸ್ಟಿಸ್ ಅಥವಾ ಒಂದು ಇದ್ರದ್ದಿದೆಯಲ್ಲ ಇಂಜಸ್ಟಿಸ್, ವಾಟ್ ಎವರ್ ನ್ಯಾಚುರಲ್ ಇಂಜಸ್ಟಿಸ್ ಅಂತಾರೆ. ಸೊ ಈ ನ್ಯಾಚುರಲ್ ಇಂಜಸ್ಟಿಸ್ ಹೋಗೋದಕ್ಕೆ CBSE ಥರನೇ ಸ್ಟೇಟ್ ಬೋರ್ಡಲ್ಲೂ 2 ಪೇಪರ್ ಬೇಕು ಸರ್. ಅವರೇ, ಈ 2 ಸಬ್ಜೆಕ್ಟ್ ಅನ್ನೋದು ಶಿಕ್ಷಕರಿಗೆ ಎಷ್ಟು ಸವಾಲಾಗುತ್ತೆ? ಸರ್ ಇವಾಗ ನಾನು ಗಣಿತ ಶಿಕ್ಷಕನಾಗಿ, ಆಮೇಲೆ ನಾನು ಬೆಂಗಳೂರು ಅಂತ ಇಡೀ ರಾಜ್ಯದಂತ ಮ್ಯಾಥ್ಸ್ ಟೀಚರ್ಸ್ ಟ್ರೈನಿಂಗ್ ಕೂಡ ಮಾಡ್ತೀವಿ. ಇದೆಲ್ಲ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ, ನಾವು ಮಕ್ಕಳು ಫೇಲ್ ಆಗಲಿ ಅಂತ ಹೇಳ್ತಿಲ್ಲ ನಾವು. ಆಮೇಲೆ ತುಂಬ ಈಸಿ ಮಾಡಿಕೊಡಿ ಅಂತ ನಾವು ಹೇಳ್ತಿಲ್ಲ. ಮ್ಯಾಥ್ಸ್ಗೊಂದು ಸ್ಟ್ಯಾಂಡರ್ಡ್ ಇದೆ, ಆ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಇಂಜಸ್ಟಿಸ್ ಅಂತ ಮೇಡಮ್ ಹೇಳಿದ್ರು ಇವಾಗ ಅಷ್ಟೇ. ಏನಂದರೆ ಇವಾಗ CBSE ಥರ ಮಾಡಿದ್ರೆ ನಮ್ಮ ಮಕ್ಳಿಗೆ ನ್ಯಾಯ ಸಿಗುತ್ತಂತ. ನಾನು ಕೇಳಿದ್ರೆ ನಮ್ಮ ಮಕ್ಳಿಗೆ ನ್ಯಾಯ ಸಿಗಲ್ಲ. ಯಾಕೆಂದರೆ CBSE ಮಾಡೆಲ್ ಏನಿದೆ ಸರ್, ಇವತ್ತು ಪ್ರೈವೇಟ್ ಸ್ಕೂಲಲ್ಲಿ ಹೈ ಫೀಸು, 1.5 ಲಕ್ಷ 2 ಲಕ್ಷ 2.5 ಲಕ್ಷ ಫೀಸು. ಇವಾಗ ಅಲ್ಲೋಗೋರು ಯಾರು? ಶ್ರೀಮಂತರ ಮಕ್ಕಳು ಹೋಗ್ತಾರೆ. ಯಾರು ಟ್ಯೂಷನ್ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅವರು ಹೋಗ್ತಾರೆ. ಇವಾಗ ಅವರು ಸ್ಟ್ಯಾಂಡರ್ಡ್ನ ಓದಿ ಅಥವಾ ಬೇಸಿಕ್ನ ಓದಿ ಏನಾರು ಓದಲಿ CBSE ಅವರು, ಬಟ್ ಅವ್ರು ನಾಳೆ ನೀಟ್ಗೂ ಟ್ರೈನಿಂಗ್ ತೊಗೊಳ್ತಾರೆ, JEEಗೆ ಹೋಗ್ತಾರೆ, ಟ್ರೈನಿಂಗ್ ತೊಗೊಳ್ಳಿ, ದುಡ್ಡಿದೆ ಅವ್ರ ಹತ್ರ. ಇವಾಗ ನಮ್ಮ ಮಕ್ಕಳ ಸ್ಟ್ಯಾಂಡರ್ಡ್ ನೀವು ಹಂಗೆ ಇಳಿಸ್ಬಿಟ್ರೆ, ಇವಾಗ ನಮ್ಮ CBSE ನಮ್ಮ ಸ್ಟೇಟ್ ಮಕ್ಕಳು ರಾಜ್ಯ ಮಕ್ಕಳೆಲ್ಲ ಇಳಿಸ್ಬಿಟ್ರೆ ಏನಾಗುತ್ತೆ ಸರ್, ನಾವು ಯಾವತ್ತೂ ಅವ್ರ ಮಟ್ಟಕ್ಕೆ ಕಾಂಪೀಟ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಯು ವಿಲ್ ರೆಡ್ಯೂಸ್ ಸ್ಟಿಲ್ ಫಾರ್ ಬೆಟರ್, ಇನ್ನೂ ಕಮ್ಮಿ ಮಾಡಿಬಿಡ್ತೀರಾ. ಇದರಿಂದ ಲಾಂಗ್ ಟರ್ಮಲ್ಲಿ ನಮ್ಮ ಮಕ್ಕಳಿಗೆ ಇಂಜಸ್ಟಿಸು. ನಾನು ಆಗಲೇ ಹೇಳ್ತೀನಿ ಸರ್, ಮೇಡಮ್ ಕನ್ಸರ್ನ್ ನಂಗೆ ಅರ್ಥ ಆಯಿತು, ಅಯ್ಯೋ ಸ್ಟ್ರೆಸ್ ಇದೆ ಮಕ್ಕಳಿಗೆ, ಸ್ಟ್ರೆಸ್ ಹೋಗ್ಬಿಡುತ್ತೆ, ಮಕ್ಕಳು ಫೇಲ್ ಆಗಿಬಿಟ್ರೆ ಮತ್ತೆ ಓದಲ್ಲ ಅಂತ. ಕರೆಕ್ಟು, ನೀವು ತಾತ್ಕಾಲಿಕ ಅಷ್ಟೇ. ಅದು ನೀವು ಫ್ಯೂಚರ್ನ ಭವಿಷ್ಯ ಯೋಚನೆ ಮಾಡಬೇಕು. ಯಾವುದೇ ಇವತ್ತು ಸಂಸ್ಥೆ ಆಗಿರಲಿ ಸರ್ಕಾರ ಆಗಿರಲಿ, ನಾನು ಆಗಲೇ ಹೇಳಿ ಮೂಗಿನ ನೇರಕ್ಕೆ ಆಗಿನ ಸಮಸ್ಯೆ ಆಗಿ ಮುಗಿದ್ಬಿಡ್ಬೇಕು. ನಮಗೇನು ವಿ ವಾಂಟ್ ಸೇಫ್ ಪ್ಲೇ. ಸರ್ ಮುಗಿಸ್ಬಿಡ್ತೀನಿ ಮೇಡಮ್, ನಾವು ಸೇಫ್ ಪ್ಲೇ ಆಡ್ಬಿಡ್ಬೇಕು. ಮಕ್ಕಳು ಹೆಂಗಾರ ಹಾಳಾಗೋಗ್ಲಿ. ಮ್ಯಾನೇಜ್ಮೆಂಟ್ಗಳು ಮತ್ತು ಸರ್ಕಾರ ನಮ್ಮ ಟೀಚರ್ಸ್ ಹೇಳೋದು ಸರ್, ದಯವಿಟ್ಟು ಟೀಚರ್ಸು ಏನು ವಿ ಆರ್ ರೆಡಿ ಟು ಟೀಚ್.
ವಿ ಆರ್ ರೆಡಿ ಟು ಟೀಚ್. ಆದರೆ ನಮಗೆ ಟೀಚ್ ಮಾಡೋ ಥರದ್ದು ಇವತ್ತು ವಾತಾವರಣ ಇಲ್ಲ. ಆಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಸರ್ ನಮಗೆ ಇವತ್ತು ಟೀಚರ್ ಶಾರ್ಟೇಜ್ ಒಂದೇ ಹೇಳಿದೆ, ಇನ್ನೊಂದು 100 ಕೆಲಸ ಕೊಡ್ತಾರೆ, 108 ಕೆಲಸ. ಒಂದೇ ಕ್ಲಾಸ್ನಲ್ಲಿ ಸರ್ 6000 ಏಕೋಪಾಧ್ಯಾಯ ಶಾಲೆಗಳಿದೆ. ನೀವು ಮ್ಯಾಥ್ಸ್ ಹೇಳ್ಕೊಡ್ತೀರಾ, ಸೈನ್ಸ್ ಹೇಳ್ಕೊಡ್ತೀರಾ, ಏನು ಹೇಳ್ಕೊಡ್ತೀರಾ? ಆಯಿತಾ, ಈ ಸಮಸ್ಯೆ ಎಲ್ಲ ಬಗೆಹರಿಸಬೇಕು. ಆಮೇಲೆ ಪ್ರೈವೇಟ್ ಶಾಲೆಯಲ್ಲೂ ಕೂಡ ಸರ್ ಏನಂದರೆ ನೀವೇನೇ ಹೇಳಿ ಸರ್, ಇವತ್ತು ಟೀಚರ್ಸ್ ಹತ್ರ ಯಾರು ನಮ್ಮ ಸಮಸ್ಯೆ ಕೇಳಲ್ಲ. ಇವತ್ತು ನಮಗೊಂದು ಸ್ಯಾಲ್ರಿ ಕೊಡ್ಬೇಕಂತ ಯಾರು ಫಿಕ್ಸ್ ಮಾಡಿದ್ದಾರೆ? ಯಾರು ಫಿಕ್ಸ್ ಮಾಡಿದ್ದಾರಾ? ಇವತ್ತು ಮ್ಯಾನೇಜ್ಮೆಂಟ್ಗಳು ಕೇಳ್ತೇನೆ, ಎಲ್ಲರೂ ಕೇಳ್ತಾ ಇದ್ದೀನಿ, ಹೋಗಿ ನಮಗೆ ಪ್ರೈವೇಟ್ ಶಾಲೆಗಳಲ್ಲಿ ಟೀಚರ್ಸ್ ಇಷ್ಟೇ ಸ್ಯಾಲ್ರಿ ಕೊಡ್ಬೇಕಂತ ಫಿಕ್ಸ್ ಮಾಡಿ ನೀವು ಅದಕ್ಕೋಸ್ಕರ ಮನವಿ ಕೊಡಿ, ನಮ್ಮ ಪರ ನಿಂತ್ಕೊಳ್ಳಿ. ನೀವು ನಿಂತ್ಕೊಳ್ಳಲ್ಲ, ಯಾರು ಮಕ್ಕಳು ಕೇಳಲ್ಲ. ಮಕ್ಕಳಿಗೆ ಏನು ಸಮಸ್ಯೆ, ಎಲ್ಲಿಂದ ನಿಮ್ಗೆ ಸಮಸ್ಯೆ ಆಯ್ತಮ್ಮ, ಮ್ಯಾಥ್ಸು ಯಾವ ಕ್ಲಾಸಿನ ಸಮಸ್ಯೆ ಆಯಿತು ಅದನ್ನು ಕೇಳಿ ಅರ್ಥ ಮಾಡ್ಕೊಂಡು ಬಗೆಹರಿಸೋದು ಬಿಟ್ಟು ಇದು ಇವಾಗ ಟೆನ್ಷನ್ ಹಾಕಿದೆ ಮಗುಗೆ, ಇವಾಗ ಸಮಸ್ಯೆ ಹಾಕಿದೆ, ಎಲ್ಲ ಆಗೋಗ್ಬಿಟ್ಟಿದೆ. ಇವಾಗ ಮಗು ಈ ಡೆಡ್ ಎಂಡ್ಗೆ ಬಂದ ಮೇಲೆ ನೀವು ಇದರಿಂದ ಇವಾಗ ಏನಾಗ್ಬಿಡುತ್ತೆ ಸರ್, ನಾಳೆ ಎಲ್ಲ ಪಾಸ್ ಆಗಿಬಿಡ್ತಾರೆ, 100/100 ರಿಸಲ್ಟ್ ಬಂದ್ಬಿಡುತ್ತೆ. ಆದರೆ ಸ್ಟ್ಯಾಂಡರ್ಡ್ ಎಲ್ಲೋಯ್ತು? ನಮ್ಮ ಮಕ್ಕಳು ವಿಲ್ ನಾಟ್ ಬಿ ಏಬಲ್ ಟು ಕಾಂಪೀಟ್ ವಿತ್ CBSE ಸ್ಟೂಡೆಂಟ್ಸ್. ನೋಡಿ ಈಗಾಗಲೇ ಸರ್ ನೀಟ್ ಇರ್ಬೋದು, ಜೆ ಇರ್ಬೋದು, ದುಡ್ಡಿರೋರು ಮಾತ್ರ ಆಗೋಗ್ತಾ ಇದೆ. ಗ್ರಾಮೀಣ ಮಕ್ಕಳು ಡಾಕ್ಟರ್ ಆಗೋಕ್ಕಾಗ್ತಿಲ್ಲ, ಇಂಜಿನಿಯರಿಂಗ್ ಆಗ್ತಿಲ್ಲ, CA ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ನಮ್ಮ ಸ್ಟ್ಯಾಂಡರ್ಡ್ನೇ ಬೀಳಿಸ್ಬಿಟ್ಟಿದ್ದಾರೆ. ಎಲ್ಲ ರಿಸಲ್ಟ್ ಓರಿಯೆಂಟೆಡ್ ಆಗಿಬಿಟ್ಟು ಯಾರು ಜ್ಞಾನ ಬೇಡ, ರಿಸಲ್ಟ್ ಬೇಕು, 100% ಬೋರ್ಡ್ ಬೇಕು ಪ್ರೈವೇಟ್ನವ್ರಿಗೆ. ಸರ್ಕಾರಕ್ಕೂ ನನ್ನ ಟೈಮಲ್ಲಿ ನಾನು ರಿಸಲ್ಟ್ ಜಾಸ್ತಿ ಮಾಡ್ಕೊಂಡೆ ಅನ್ನೋ ಹೆಗ್ಗಳಿಕೆ ಬೇಕು ಹೊರತು ಮಕ್ಕಳ ಅಭಿಪ್ರಾಯನೇ ಬೇಡ, ಟೀಚರ್ಸ್ ಅಭಿಪ್ರಾಯನೂ ಬೇಡ. ಸರ್ ನನಗೆ ಇವರು ಬರೀ ಬೇರೆಯವ್ರನ್ನ ದೂರ್ತಾ ಇದ್ದಾರೆ ಅನಿಸ್ತಾ ಇದೆ ಸರ್. ನಾವು ಏನಂತಂದ್ರೆ ಮಕ್ಕಳಿಗೆ ಸರ್ ನೀವೇನು ನಾನು ಹೇಳಿದೆ ಏನು ಗೊತ್ತಾ, ಜಾಸ್ತಿ ಫೇಲ್ಯೂರ್ಸ್ ಆಗದೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಮಕ್ಕಳು ಮ್ಯಾಥಮೆಟಿಕ್ಸ್ ಅಲ್ಲಿ ಫೇಲ್ ಆಗ್ಬಿಟ್ರೆ ಕೆಲವರೆಲ್ಲ ಹೋಗೋದೇ ಇಲ್ಲ ಸರ್. ಇವಾಗಿನ ಹುಟ್ಟೋ ಮಕ್ಕಳು ಬಹಳ ಶಾರ್ಪ್ ಇದ್ದಾರೆ, ಬೇಸಿಕಲಿ ಕೊಡೋದು ಅವಶ್ಯಕತೆ ಇದೆಯಾ ಅಂತ ಹೇಳ್ತಾ ಇದ್ದೀನಿ. ಈಗಿನ ಮಕ್ಕಳು ಇವಾಗ ಯಾವ ಮಾತನ್ನು ಕೇಳಲ್ಲ. CBSE ಸ್ಟೇಟ್ ಕನ್ನಡ ಇಂಗ್ಲಿಷ್ ಮೀಡಿಯಂ ಅಲ್ಲ ಸರ್, ಎಲ್ಲರೂ ಮೊಬೈಲ್ ಮೀಡಿಯಂ. ಅಂಡರ್ಸ್ಟ್ಯಾಂಡ್ ದಿಸ್. ಎಲ್ಲರೂ ಮೊಬೈಲ್ ಮೀಡಿಯಂ ಆಗೋಗಿದ್ದಾರೆ. ಆ ಮೊಬೈಲ್ ಆ ಥರ ಒಂದು ಪರಿಸ್ಥಿತಿ ಬಂದಿದೆ. ನಾವು ಹೇಳ್ತಾ ಇರೋದೇನೆಂದರೆ ಇವರು ಮಕ್ಕಳ ಭವಿಷ್ಯ ಅಂತ ಹೇಳ್ತಾ ಇದ್ದಾರೆ ಸರ್. ಮಕ್ಕಳ ಬೇಕಾದ ಜನ ಹೋಗ್ತಾನೆ ಇಲ್ಲ ಸರ್, ಮ್ಯಾಥಮೆಟಿಕ್ಸ್ ಫೇಲ್ ಆಗಿ ಹೋಗ್ತಾರೆ, ನೆಕ್ಸ್ಟ್ ಎಕ್ಸಾಮೇ ತಗೊಳ್ಳಲ್ಲ, ಸೆಕೆಂಡ್ ಎಕ್ಸಾಮು. ಏನಕ್ಕಂದರೆ ಮ್ಯಾಥಮೆಟಿಕ್ಸಲ್ಲಿ ನಂಗೆ ಆಗಲ್ಲ ಅಂತ ಅಂದ್ಬಿಟ್ಟು ನೀವು ಆ ಥರ ನೀವು 2 ಎಕ್ಸಾಮ್ ಮಾಡ್ತು ಅಂದರೆ ಎಷ್ಟೊಂದು ಸ್ಟೂಡೆಂಟ್ಸ್ ಭವಿಷ್ಯ ಕಟ್ಕೊಂಡಾಗುತ್ತೆ ಸರ್. ನೀವು ಯಾವಾಗ ಫೇಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇಲ್ಲ, ಮಕ್ಕಳಿಗೆ ಏನು ಬೇಕು ಅದೇ ನೋಡ್ತಾ ಇದ್ದಾರೆ. ಟೆಂಪರರಿ ಇವರಿಗೆಲ್ಲ ಏನಂದ್ರೆ ಸಮಸ್ಯೆನ ಮುಚ್ಚಾಕ್ಬಿಡಬೇಕು, ಏನಿಲ್ಲ ಸರ್. ಈಗ ಅದೇ ಮಗು ನನಗೆ ಬೇಸಿಕ್ಲಿ ಅಂದ್ರೆ ಬೇಸಿಕ್ ನನಗೆ ಪಾಸ್ ಆಗಿಲ್ಲ ಅಂತ ಹೇಳ್ತಾರೆ. ನಾನು ಹೋಗಿ ಮಾಡಿಲ್ಲ ಈ ರೂಲ್ಸ್. 2005 ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಮಾಡಿರೋ ರೂಲ್ಸ್ ಇದು. ನನ್ನ ಮಕ್ಕಳು ರೂಲ್ಸ್ ಎಲ್ಲ ಮೇಡಂ ರೆಕಮೆಂಡೇಶನ್ಸ್ ಸರಿಗಿರೋದಕ್ಕೆ ಕೇಳ್ರಿ, ರೆಕಮೆಂಡೇಶನ್ ಸರಿಗಿರೋದಕ್ಕೆ CBSE ಮಾಡಿದ್ದಾರೆ. CBSE ಮಾಡಿದ್ಮೇಲೆ ಸ್ಟೇಟ್ ಮಾಡೋದು ತಪ್ಪಿಲ್ಲ ಸರ್. CBSE 100% CBSE ಹೋದ್ರೆ ಎಲ್ಲಾ ಮಕ್ಕಳು ಪಾಸ್ ಆಗ್ತಾರೆ, ಸ್ಟೇಟ್ ಬಂದ್ರೆ ಫೇಲ್ ಆಗ್ತಾರೆ. ಇನ್ನೊಂದು ಬೇಸಿಕ್ ಕ್ವಶನ್ ಮೇಡಮ್, ಸ್ಟ್ಯಾಂಡರ್ಡ್ ಅಲ್ಲಿ 35 ಅಂಕ ಪಡೆಯುವಷ್ಟು ಶಿಕ್ಷಕರ ಕೊರತೆ ಇದೆ ಅಂದ್ರೆ 35 ಅಂಕವನ್ನ ಪಡೆದಷ್ಟು ಶಿಕ್ಷಕರ ಬೋಧನೆ ಕೊರತೆ ಏನಾದ್ರೂ ಇದೆ? 35 ಅಂಕ ಪಡೆಯುವಷ್ಟು ಆ ರೀತಿಯ ಟೀಚಿಂಗ್ ಕೊಡಬಹುದಲ್ಲ? ಸ್ಟ್ಯಾಂಡರ್ಡ್ ತಗೊಳ್ಳಿ, 35 ಅಂಕ ಪಡೀರಿ ಸರ್. ಪಾಸ್ ಅಲ್ವಾ? 80 ತಗೋತಾರೆ ಸರ್. ಕೇಳಿಸ್ಕೊಳ್ಳಿ, ಬೇಸಿಕಲಿ 90 ತಗೊಳ್ಳೋರು ಸ್ಟ್ಯಾಂಡರ್ಡ್ ಅಲ್ಲಿ 35 ತಗೊಂಡ್ರೆ ವ್ಯತ್ಯಾಸ ಇಡೋಣ ಸರ್. ಮ್ಯಾಥ್ಸ್ ಒಂದ್ ಕಡೆ ಇಡೋಣ, ಇನ್ 5 ಸಬ್ಜೆಕ್ಟ್ಸ್ ಒಂದ್ ಕಡೆ ಇಡೋಣ. ಮ್ಯಾಥ್ಸ್ ಅಲ್ಲಿ ನನಗೆ ನಂಗೆ ತಲೆಗೆ ಹತ್ತುತ್ತಾ ಇಲ್ಲ, ಇನ್ 5 ಸಬ್ಜೆಕ್ಟ್ ಚೆನ್ನಾಗಿ ತಲೆಗೆ ಹತ್ತುತ್ತಾ ಇದೆ. ನನ್ನನ್ನೇನ್ ಮಾಡ್ತಾರೆ ಮನೇಲಿ, ನಾನ್ ಸ್ಟೂಡೆಂಟ್ ಅಂತ ಅನ್ಕೊಂಡ್ರೆ ನಿನ್ ಮ್ಯಾಥ್ಸ್ಗೆ ಬೆಳಿಗ್ಗೆ ರಾತ್ರಿ ಟ್ಯೂಷನ್ಗೆ ಹೋಗು ಅಂತಾರೆ. ನೀವು ಹೇಳ್ತಾರೆ ಆರ್ಟ್ಸ್ ತಗೊಳ್ಳಿಲ್ಲ ಅಂದ್ರೆ ಕಾಮರ್ಸ್ ತಗೊಳ್ಳಿ ಅನ್ನೋ ರೀತಿಯಲ್ಲಿ. ನಾನು ಡಲ್ ಆಗಿದ್ರೆ ಆರ್ಟ್ಸ್ ನಾಳೆ ಕಾಮರ್ಸ್ ಅಲ್ಲ, ಇವಾಗ ಎಸ್ಎಸ್ಎಲ್ ಆ ರೀತಿ ಆಪ್ಷನ್ ಕೊಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ ಸರ್? ನಾನು ಹೇಳ್ತಾ ಇಲ್ಲ ಸರ್, ಬೇಕಾದ್ರೆ ಹಿಂದಿ ತಗೊಳ್ಳಿಲ್ಲ ಅಂದ್ರೆ ಇಂಗ್ಲಿಷ್ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಎರಡರಲ್ಲಿ ತಗೊಳ್ಳಿ. ನಾನು ಆ ಥರ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದೇನು ಗೊತ್ತಾ, ನೀವು 9th 8th 9th ಅಲ್ಲೇ ಮಕ್ಕಳು ಡಿಸೈಡ್ ಮಾಡ್ಕೊಂಡು ಬಿಟ್ಟಿರ್ತಾರೆ, ನಾನು ಕಾಮರ್ಸ್ ನಾ ಸೈನ್ಸ್ ಸರ್ ಮಾಡ್ತಿರ್ತಾರೆ. 8th 9th ಅಲ್ಲಿ ಪೊಲೀಸ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಹೇಳ್ತಾರೆ. ಆರ್ಟ್ಸ್ ಭರವಸೆ ಪಾಪ ಅವ್ರಿಗೆ. ನೀವು ಇಲ್ಲ ಸರ್, ಇವಾಗ ತುಂಬಾ ಸ್ಕಿಲ್ ಸರ್. ಇವಾಗ ನಿಮ್ ನಂಬ್ತಿರಲ್ಲ ಸರ್, 12th ಆದ್ಮೇಲೆ ಮಕ್ಕಳು ಬ್ಯಾಚುಲರ್ ಡಿಗ್ರೀಸ್ ಹೋಗ್ತಾ ಇಲ್ಲ ಸರ್, ಡೈರೆಕ್ಟ್ ಆಗಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್. ಇನ್ನೊಂದು ಪ್ರಶ್ನೆ, ಈಗ ಸ್ಟ್ಯಾಂಡರ್ಡ್ ಮತ್ತೆ ಬೇಸಿಕ್ ಅಂತ ಹೇಳಿದಾಗ ಸ್ಟ್ಯಾಂಡರ್ಡ್ ಅಲ್ಲಿ ಯಾವ ರೀತಿಯ ಫಾರ್ಮುಲಾ ಇರುತ್ತೆ, ಬೇಸಿಕಲಿ ಯಾವ ರೀತಿ ಫಾರ್ಮುಲಾ ಇರುತ್ತೆ ಸರ್? ಅದು ಫಸ್ಟ್ ಏನಂದರೆ ಇಲ್ಲಿ ಸ್ವಲ್ಪ ಅವ್ರು ಏನು ಹೇಳ್ತಾರೆ ಅಂದರೆ ಬೇಸಿಕ್ ಸ್ಟ್ಯಾಂಡರ್ಡ್ ಇಲ್ಲಿ ಈಸಿ ಕ್ವಶನ್ಸ್ ಕೇಳ್ತಾರೆ, ಮಕ್ಕಳಿಗೆ ಸ್ವಲ್ಪ ತಲ್ಪ ಅಂತ ಕ್ವಶನ್ ಕೇಳ್ತಾರೆ. ಸ್ಟ್ಯಾಂಡರ್ಡಲ್ಲಿ JEE ಮೇನ್ಸ್ಗೆ ಬರುತ್ತಲ್ಲ ಆ ಥರ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಆ ಥರ ಹೇಳಿದ್ದಾರೆ. ಬಟ್ ಲಾಸ್ಟ್ ಇಯರು CBSE-ನಲ್ಲೇ ಬೇಸಿಕ್ಕು ಟಫ್ ಆಗಿ ಬಂದಿದೆ, ಸ್ಟ್ಯಾಂಡರ್ಡು ಈಸಿಯಾಗಿ ಬಂದಿದೆ. ಪಠ್ಯಕ್ರಮದಲ್ಲಿ ಇರೋದನ್ನೇ ಬರುತ್ತೆ. ಬಟ್ ಏನಂದರೆ ಮಕ್ಕಳು ಬೇಸಿಕ್ಕು ಅಥವಾ ಸ್ಟ್ಯಾಂಡರ್ಡ್ ಅಂದ ತಕ್ಷಣ ಅವ್ರಿಗೆ ಕ್ವಶನ್ ಪೇಪರ್ ಈ ಥರ ಇರುತ್ತೆ ಅಂತ ಏನು ಗೊತ್ತಿರಲ್ಲ.
ಸೊ ಕ್ವಶನ್ಸ್ ಟೆಕ್ಸ್ಟ್ ಬುಕ್ ಎಲ್ಲ ಫುಲ್ ಸರ್ ಓದ್ಲೇಬೇಕು. ಇವಾಗ ಜೀವನದಲ್ಲಿ ನಮಗೆ ಉರು ಹೊಡೆದಿರೋದು ಜ್ಞಾಪನ ಇರುತ್ತಾ ಇಲ್ಲ ನಾನು ಅರ್ಥ ಮಾಡ್ಕೊಳ್ಳೋ ಜ್ಞಾಪನ ಇರುತ್ತಾ ಅಂತ ಎರಡು ಪ್ರಶ್ನೆಗೆ ಬಂದ್ರೆ ಅರ್ಥ ಮಾಡ್ಕೊಂಡಿರೋದೇ ಜ್ಞಾಪನ ಇರೋದು. ಯಾವ್ದು ಅರ್ಥ ಮಾಡ್ಕೊಳ್ತೀವಿ ನಾವು ದಟ್ ವಿಲ್ ಸ್ಟೇ ಲಾಂಗರ್, ದಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಲೈಫ್. ಎಲ್ಲವನ್ನ ಕಲಿಬೇಕು ಅಂತ ಯಾಕೆ ಹೇಳ್ತಾ ಇದೀರಿ ಅಂತ ಹೇಳ್ತಾ ಇದೀನಿ. ಬೇಸಿಕ್ ಕಲ್ತ್ರೆ ಸಾಕು, ಸ್ಟ್ಯಾಂಡರ್ಡ್ ಅವನು ಯಾಕೆ ಇಲ್ಲ ಸರ್ ಟೆಕ್ಸ್ಟ್ ಬುಕ್ ಫುಲ್ ಕಲಿಬೇಕು ಸರ್. ಕಲಿಬೇಕು ಅಂದ್ರೆ ಅವನು ಮತ್ತೆ ಯಾವ್ದನ್ನು ಬರಿಬೇಕು ಸರ್? ಇವಾಗ ಅವನಿಗೆ ಬೇಸಿಕ್ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಸಾಕಷ್ಟು ಗೊಂದಲ ಎಂತ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಇವಾಗ ಇದು ಮೇಡಮ್ ನಾನು ಎಲ್ಲ ಕಲ್ತ್ರೆ ನನ್ಗೆ ಬೇಸಿಕ್ ಬೇಕು, ನಾನು ಸ್ಟ್ಯಾಂಡರ್ಡ್ ತಗೊಂಡು ಏನ್ ಮಾಡ್ಲಿ ನಾನು? ಅಲ್ಲ ಸರ್, ನೀವು ಇವಾಗ ಕೆಲವು 4 ಮಾರ್ಕ್ಸ್ 5 ಮಾರ್ಕ್ಸ್ ನಿಮಗೆ ಒಂದು ಕ್ವಶನ್ ಪೇಪರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸರ್. ಇವ್ರಿಗೆ ಗೊತ್ತಿದೆ ಮ್ಯಾಥಮೆಟಿಕ್ಸ್ ಟೀಚರ್ ಯಾವ್ದು ಸ್ಟ್ಯಾಂಡರ್ಡ್ ಕ್ವಶನ್ ಯಾವ್ದು ಆತರ ಟಫ್ ಕ್ವಶನ್ಸ್ ಎಲ್ಲಾನು ಬೇಸಿಕ್ ಅಲ್ಲಿ ಬರಲ್ಲ. ಅದು 6 ಕೊಟ್ಟಿರ್ತಾರೆ ಟಫ್ ಕ್ವಶನ್ ಕೊಟ್ಟಿದ್ರೆ ಅದಕ್ಕೆ 6 ಅಥವಾ ಇನ್ನೊಂದು ಕೊಟ್ಟಿರ್ತಾರೆ. ಸೊ ಆ ತರ ಇರ್ತೋ ಹೊರತು ನೀವು ಆ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲದೆ ಇರೋದು ಬೇರೆ ಯಾವ್ದೋ ಕ್ವಶನ್ ಕೊಟ್ಬಿಡಲ್ಲ. ಇವಾಗ ನೋಡಿ ಆಗ್ಲೇ ನಾನು ಹೇಳ್ತೀನಿ, ಗೌರ್ಮೆಂಟ್ ಟೀಚರ್ ಆಗಿ ಹೇಳ್ತಾ ಇದ್ದೀನಿ. ನಾವು ಕಳೆದ 10 ವರ್ಷದಿಂದ ಒಂದು ಫಾಲೋ ಮಾಡ್ತೀವಿ. 80 ಮಾರ್ಕ್ಸ್ ಪೇಪರ್ ಅಂದ್ರೆ ಅಥವಾ 100 ಮಾರ್ಕ್ಸ್ ಪೇಪರ್ ಇದ್ರೆ 50 ಮಾರ್ಕ್ಸ್ ಈಸಿ ಇಡ್ತೀವಿ ನಾವು. ಯಾಕೆ ಅಂದ್ರೆ ನಮ್ಗೆ ಗೊತ್ತು ಕೆಲವು ಮಕ್ಕಳು ಪಾಪ ಕಷ್ಟ ಪಡ್ಬೋದು ಅಂತ. ಇನ್ 50 ಮಾರ್ಕ್ಸ್ಗೆ ವಿ ಗಿವ್ ಅಪ್ಲಿಕೇಶನ್ ಕ್ವಶನ್ಸ್, ಇಂಡೈರೆಕ್ಟ್ ಕ್ವಶನ್ಸ್ ಎಲ್ಲ. ಅಂದ್ರೆ ವಿ ಆಲ್ಸೋ ಪ್ರೊವೈಡ್ ಸ್ಟೂಡೆಂಟ್ಸ್ ಏನು ಓದಿದ್ರೆ ಪಾಸ್ ಆಗ್ತೀಯಪ್ಪ ನೀನು, ಇದನ್ನ ಓದು, ಇದನ್ನು ಹೆಚ್ಚೇನು ಟ್ರೈ ಮಾಡು. ನಾವು ಮಕ್ಕಳು ಪ್ರೋತ್ಸಾಹಿಸ್ತೀವಿ, ನೀನು ಪಾಸಿಂಗ್ ಅಷ್ಟೇ ಅಲ್ಲಪ್ಪ, ನೀನು ಓದ್ಬೋದು, ಹಂತವಾಗಿ ಓದು ಅಂತ ನಾವು ಫಸ್ಟ್ ಈಸಿ ಹೇಳ್ಕೊಟ್ಟು ಆಮೇಲೆ ಹಂತವಾಗಿ ಹೇಳ್ಕೊಡ್ತೀವಿ ನಾವು. ಇವಾಗ ನೀವೇನೋ ಏನು ಮಾಡ್ಬಿಡ್ತೀರಾ ಫೈನಲಿ ಅಂದರೆ ಸರ್ ಎಲ್ಲ ಈಸಿ ಮಾಡಿಬಿಟ್ರೆ ಮಗು ಉರುವಾಡ್ಕೊಂಡು ಹೋಗ್ಬಿಡುತ್ತೆ, ಆಮೇಲೆ ಏನು ಕಷ್ಟನೇ ಪಡಲ್ಲ. ನೀವು ಕಷ್ಟ ಪಡೋದು ಈ ವಯಸ್ಸಲ್ಲಿ ಹೇಳ್ಕೊಡ್ಲಿಲ್ಲ ಅಂದ್ರೆ ನೀವು ಯಾವಾಗ ಹೇಳ್ಕೊಡ್ತೀರಾ? ನೀನು ಕಷ್ಟ ಪಡಬೇಕು. ಆಮೇಲೆ ಇನ್ನೊಂದು ಏನು ಅಂದ್ರೆ SSLC ಅಲ್ಲಿ ನೀವು ಹೇಗೆ ಜಡ್ಜ್ ಮಾಡ್ತೀರಾ ಮಗು ಸ್ಟಾರ್ಟಿಂಗ್ ತಗೋಬೇಕು ಬೇಸಿಕ್ ತಗೋಬೇಕು ಅಂತ ಹೇಳಿ? ಸರ್ ನಾವು ಮಾಡಲ್ಲ. ಅವರು ನೀವು ಎನ್ರೋಲ್ ಮಾಡ್ಕೊಳ್ಬೇಕಾದ್ರೆ ಅವರು ಬೇಸಿಕ್ ಕ್ವಶನ್ ಪೇಪರ್ ಬೇಕಾ ಬಂದ್ಬಿಡುತ್ತಲ್ಲ, ತಲೆಯಲ್ಲಿ ಬಂದ್ರೆ ಈಜಿನೇ ಬೇಕು ಅಂತ ಬಂದ್ಬಿಡುತ್ತಲ್ಲ ಅವಾಗ. ಸರ್ ಇಲ್ಲ ಸರ್, ಕೆಲವ್ರಿಗೆಲ್ಲ ತುಂಬಾ ಇದಿರುತ್ತೆ, ಇಲ್ಲ ನಾ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ನಾನು ಮ್ಯಾಥ್ಸ್ ಓದ್ಬೇಕು ಅಂತ ನಿಲುವು ಸರ್ ರಿಸಲ್ಟ್ ಓರಿಯೆಂಟೆಡ್ ನಿಲುವು. ಆ ನಿಲುವು ತಪ್ಪು. ರಿಸಲ್ಟ್ ಓರಿಯೆಂಟೆಡ್ ನಿಲುವು ಎಲ್ಲರಿಗೂ ಇರುತ್ತೆ, ಬರೇ ರಿಸಲ್ಟ್ ಬೇಕು, ಪಾಸ್ ಆಗ್ಬೇಕು ಮಕ್ಕಳು, ಈ ನಿಲುವು ಸರಿ ಇಲ್ಲ. ವಿ ಹ್ಯಾವ್ ಟು ಸಿ ಕ್ವಾಲಿಟಿ ಓರಿಯೆಂಟೆಡ್, ಫ್ಯೂಚರ್ ಓರಿಯೆಂಟೆಡ್. ರಿಸಲ್ಟ್ ಓರಿಯೆಂಟೆಡ್ ಕೊನೆಗೆ ಫ್ಯೂಚರ್ ಓರಿಯೆಂಟೆಡ್ ಆಗೋದ್ರೆ ಸರ್ ನಮ್ಮ ಒಂದು 50,000ರಿಂದ 60,000 ಮಕ್ಕಳು ಬರೀ ಮ್ಯಾಥಮೆಟಿಕ್ಸ್ ಅಲ್ಲಿ ಫೇಲ್ ಆಗಿರ್ತಾರೆ. ಅವ್ರಿಗೆ ಫ್ಯೂಚರ್ ಇವರು ನಾವೆಲ್ಲ ಹಾಳು ಮಾಡಿದ್ರೆ ಮೇಡಮ್ ನೋಡಿ ಈ ವಾದ ತಗೊಂಡ್ರೆ ನೋಡಿ, ಈಗ ಗ್ರಾಮೀಣ ಪ್ರದೇಶದಲ್ಲಿ ತಗೊಂಡ್ರೆ ಮಕ್ಕಳು ಬಹಳ ಕಷ್ಟ ಏನು ಇಂಗ್ಲಿಷೇ ಬೇಡ ಅಂದ್ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಕಷ್ಟ. ಇನ್ನೊಂದು ಬೇಸಿಕ್ ತರ್ತಾರ, ಬೇಸಿಕ್ ಇಂಗ್ಲಿಷ್ ABCD ಕಲ್ತ್ಕೊಂಡು ಹೋಗಿ ಸಾಕು. ಈಗಾಗಲೇ ಮಾಡ್ತಿದ್ದಾರೆ ಸರ್, ಈಗಾಗಲೇ ಸರ್ ಈಗಾಗಲೇ KPS ಮ್ಯಾಗ್ನೆಟ್ ಶಾಲೆಗಳನ್ನ ಸರ್ಕಾರ ತಗೊಂಬಂದು ಈಗಾಗಲೇ ಬಡ ವಿದ್ಯಾರ್ಥಿ ನೀನು ಬಡವ ಗೌರ್ಮೆಂಟ್ ಸ್ಕೂಲ್ ಬರ್ತಿದ್ಯಾ, ನಿಂಗೆ ಸೈನ್ಸ್ ಕಾಮರ್ಸ್ ಆಗಲ್ಲ ಅಂತ ಸ್ಕಿಲ್ ಕಾರ್ಪೆಂಟ್ರಿ ಹೇಳ್ಕೊಡ್ತೀವಿ ನಾವು ಇದು ಹೇಳ್ಕೊಡ್ತೀವಿ, ಏನೋ ಕ್ಲೀನ್ ಮಾಡೋದು ಹೇಳ್ಕೊಡ್ತೀವಿ, ಹೇರ್ ಕಟ್ಟಿಂಗ್ ಹೇಳ್ಕೊಡ್ತೀವಿ ಅಂತ. ಈಗಾಗಲೇ ನೀನು ಬಡವ, ನೀನು ಅಲ್ಲೇ ಇರು, ನಿನಗೆ ಇದೆಲ್ಲ ಆಗಲ್ಲ ಅಂತ ಸರ್ಕಾರನೇ ಡಿಸೈಡ್ ಮಾಡ್ತಿದೆ. ಇವೆಲ್ಲ ಏನಾಗುತ್ತೆ ಸರ್, ನಾಳೆ ನಾವು 10ನೇ ಕ್ಲಾಸ್ ಪಾಸ್ ಆಗ್ಬಿಡ್ಬೋದು, ವೇರ್ ವಿಲ್ ಬಿ ಇನ್ ಫ್ಯೂಚರ್? ನಾವು ಕಂಪೀಟ್ ಮಾಡಕ್ಕಾಗುತ್ತಾ? ಇಲ್ಲ ನಮ್ಗೆ ಗೊತ್ತಿರುತ್ತಾ? ಸ್ಕಿಲ್ ಬೇಕು ಸರ್, ಬೇಡ ಅಂತ ಹೇಳ್ತಿಲ್ಲ, ಬೇಡ ಅಂತ ಹೇಳ್ತಿಲ್ಲ. ಸ್ಕಿಲ್ ಬೇಡ ಅಂತಿಲ್ಲ. ಸ್ಕಿಲ್ ಮೇಡಮ್, ಅರೆ ನಿಮ್ಮ ಕುಟುಂಬದಲ್ಲಿ ನೀವು ಅಂದ್ರೆ ಜಾತಿ ಪದ್ಧತಿ ಸಪೋರ್ಟ್ ಮಾಡ್ತೀರಾ ನೀವು? ಸರ್ ಜಾತಿ ಪದ್ಧತಿ ಅಲ್ಲೆಲ್ಲಿಂದ ಬಂತು ಸರ್? ಸ್ಕಿಲ್ ಡೆವಲಪ್ಮೆಂಟ್ ಗೆ ಜಾತಿ ಪದ್ಧತಿ ಎಲ್ಲಿಂದ ಬಂತು? ಕುಟುಂಬ ವೃತ್ತಿ ಅವ್ರ ಕುಲಕಸಬು ಇದನ್ನ ಮಾಡೋದು, ಇವಾಗ ಅದನ್ನ ಮಾಡಕ್ ಕೊಟ್ಟಿಲ್ಲ. ಆಗಲ್ವಾ ನೀನ್ ಬಡವ, ನೀನ್ ಅದೇ ಮಾಡು, ಕಾರ್ಪೆಂಟ್ರಿ ಮಾಡಿ ಆಗಲ್ವಾ ನೀನ್ ರೈಸ್ ಮಾಡು ಅಂದ್ರೆ ಅವ್ರು ಹೇಳ್ತಾ ಇರೋದು ಭೇದ ಭಾವ ಕೂಡ ಇರುತ್ತೆ. ಅಂದ್ರೆ ನಾನು ಸ್ಟ್ಯಾಂಡರ್ಡ್ ತಗೊಂಡಿದ್ದೀನಿ, ನೀನು ಬೇಸಿಕ್ ತಗೊಂಡಿದ್ದೀನಿ, ವ್ಯತ್ಯಾಸ ಇಬ್ಬರಲ್ಲಿ ವ್ಯತ್ಯಾಸ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಬರುತ್ತೆ, ನಾಳೆ ಇದು ಬರುತ್ತೆ ಸರ್. ಸ್ಟ್ಯಾಂಡರ್ಡ್ ಮಕ್ಕಳು ಟ್ಯೂಷನ್ ಹೋಗ್ತಾರೆ, ಬೇಸಿಕ್ ಮಕ್ಕಳು ಟ್ಯೂಷನ್ ಹೋಗಕ್ಕಾಗಲ್ಲ, ಹಂಗ ಹೋಗ್ಬಿಡುತ್ತೆ. ಇದನ್ನು ಒಂದು ಕಾರಣ ಆಗುತ್ತೆ. ನಾಳೆ ಸ್ಟ್ಯಾಂಡರ್ಡ್ ಮಕ್ಕಳು ಯಾರು ದುಡ್ಡು ಕೊಡಕ್ಕಾಗುತ್ತೆ ಅವ್ರು ಟ್ಯೂಷನ್ ಹೋಗ್ಬಿಟ್ಟು ಸ್ಟ್ಯಾಂಡರ್ಡ್ ಓದ್ತಾರಂತೆ. ನಮ್ಮ ಬಡ ಮಕ್ಕಳು ಸರ್ಕಾರಿ ಮಕ್ಕಳೆಲ್ಲ ಟ್ಯೂಷನ್ ಹೋಗಕ್ಕಾಗಲ್ಲ, ಕೊನೆಗೆ ಬೇಸಿಕ್ ಅಲ್ಲೂ ನಾಳೆ ಬೇಸಿಕ್ ಫೇಲ್ ಆದ್ರೆ ಏನ್ ಮಾಡ್ತೀರಾ? ಬೇಸಿಕ್ ಫೇಲ್ ಆದ್ರೆ ಏನ್ ಮಾಡ್ತೀರಾ? ಅದಕ್ಕೆ ಉತ್ತರ ಕೊಡ್ತಾರೆ. ಅದನ್ನ ಏನ್ ಮಾಡ್ತಾರೆ? ಇನ್ನೂ ಸಿಂಪಲ್ ಮಾಡ್ಬಿಡ್ತೀರಾ. ರಾಜೇಶ್ ಅವರೀಗ ನಾವು ಉತ್ತಮ ಶಿಕ್ಷಣ ಕೊಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಸರ್? ಇವಾಗ ಬೇಸಿಕಲಿ ಸರ್ ಸಮಸ್ಯೆ ಮೂಲನ ಅರ್ಥಕೊಳ್ಬೇಕು ನಾವು. ಇವಾಗ ಸರ್ ಮಕ್ಕಳು ಏನು, ನನ್ಗೆ ತುಂಬ ಜನ ಹೇಳ್ತಾರೆ ಮ್ಯಾಥ್ಸ್ ಇಸ್ ಇನ್ಬಾರ್ನ್ ಟ್ಯಾಲೆಂಟು, ಕೆಲವ್ರಿಗೆ ಮಾತ್ರ ಮ್ಯಾಥ್ಸ್ ಬರುತ್ತೆ, ಕೆಲವ್ರಿಗೆಲ್ಲ ಮ್ಯಾಥ್ಸ್ ಬರಲ್ಲ ಅಂತ. ಶುದ್ಧ ಸುಳ್ಳು ಸರ್. ನಾನು 12 ವರ್ಷದ ಜರ್ನಿಯಲ್ಲಿ ಮ್ಯಾಥ್ಸ್ ಬರ್ದಿರೋ ಫಸ್ಟ್ ಕಷ್ಟ ಆಗಿರೋ ಮಗುನ ಚೆನ್ನಾಗಿ ಹೇಳ್ಕೊಟ್ರೆ ತುಂಬ ಶಾರ್ಪ್ ಆಗಿದೆ ಮಗು, ಮ್ಯಾಥ್ಸ್ನ ಚೆನ್ನಾಗಿ ಕಲಿಯುತ್ತೆ. ಅದು 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಒಳ್ಳೆ ಟೀಚರ್ ಇದ್ಬಿಟ್ರೆ ಸರ್, ಒಳ್ಳೆ ಫೌಂಡೇಶನ್ ಕೊಟ್ಟರೆ ಖಂಡಿತವಾಗ್ಲೂ ಮ್ಯಾಥ್ಸ್ ಕಬ್ಬಿಣದ ಕಡೆ ಆಗಲ್ಲ. ಏನಂದ್ರೆ ನಮ್ಮ ದೇಶದಲ್ಲಿ ಸಮಸ್ಯೆ ಏನಂದ್ರೆ, ಇದು ನಮ್ಮ ರಾಜ್ಯದಲ್ಲಿ ಕೂಡ ದೇಶದಲ್ಲೂ ಕೂಡ ಇದನ್ನ 5 ಸಬ್ಜೆಕ್ಟ್ಗೆ ಒಬ್ಬೊಬ್ಬರೇ ಶಿಕ್ಷಕರಿದ್ದಾರೆ, ಅದನ್ನು ಸರಿ ಮಾಡಬೇಕು. ಮತ್ತೆ ಈಗ ಎಕ್ಸ್ಟ್ರಾ ಒಂದು ಸಬ್ಜೆಕ್ಟ್ ಅಂತ ಹೇಳಿದ್ರೆ ಎಷ್ಟು ಹೊರೆ ಆಗುತ್ತೆ? ಖಂಡಿತ ಸರ್. ಇವಾಗ ಅದಕ್ಕೆ ನಾವು ಹೇಳ್ತಿರೋದು ಸರ್, ಇವಾಗ ಸಮಸ್ಯೆ ಮೂಲನ ಹಿಡೀರಿ ಲಾಂಗ್ ಟರ್ಮ್ ಅಲ್ಲಿ. ಇವಾಗ ನೋಡಿ ಸರ್, ಈಗಾಗಲೇ ಏನೋ
ನೀವು ಇದೆಯೋ ನಂಗೆ ಕೆಲಸತಿ ನೋಡಿ ಎಲ್ಲ ಫೇಲ್ ಆಗೋಗ್ಬಿಡ್ತಾರೆ ಅನ್ನೋ ಏನಿಲ್ಲ, ಆ ಥರ ಏನಿಲ್ಲ. ಏನು ಒಂದಿಷ್ಟು ಜನ ಫೇಲ್ ಆಗ್ತಿರ್ಬೋದು, ಆದರೆ ಆ ಫೇಲ್ ಆಗೋರನ್ನ ಮತ್ತೆ ಕರ್ಕೊಂಬಂದು ಪಾಸ್ ಮಾಡೋ ಜವಾಬ್ದಾರಿ ಸರ್ಕಾರದ್ದು. ಕೆಲವರು ಫೇಲ್ ಆಗ್ತಾರೆ ಅಂದ್ಬಿಟ್ಟು ನಾವು ಸ್ಟ್ಯಾಂಡರ್ಡ್ನೇ ಬಿಡಿಸ್ಬಿಟ್ರೆ ನೋಡಿ ಸರ್, ಇದು ಲಾಂಗ್ ಟರ್ಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಸರ್ ಒಂದು ಪ್ರೈವೇಟ್ ಶಾಲೆಗಳಲ್ಲಿ ಏನಂದರೆ ಇವತ್ತು ಒಂದು ಟೀಚರ್ಸ್ಗೆ ಒಂದು ಒಳ್ಳೆ ಸೆಕ್ಯೂರಿಟಿ ಕೊಟ್ಟು, ಒಂದು ಭದ್ರತೆ ಕೊಟ್ಟು, ಅವ್ರಿಗೊಂದು ಸ್ಯಾಲ್ರಿ ಫಿಕ್ಸ್ ಮಾಡಿ, ಅವ್ರಿಗೆ ಹಂತವಾಗಿ ಟ್ರೈನಿಂಗ್ ಕೊಟ್ಟರೆ ಖಂಡಿತವಾಗ್ಲೂ ಇನ್ನೂ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡಲಿ, 63,000 ಜನ ವೇಕೆಂಟ್ ಸೀಟ್ನ ಫಸ್ಟ್ ತುಂಬ್ರಿ. ನೀವು ಅದನ್ನು ಮಾಡೋದು ಬಿಟ್ಟು 6,000 ಶಾಲೆಗಳಲ್ಲಿ ಏಕಪದೀಯ ಶಾಲೆ ಟೀಚರ್ಸ್ ಇದ್ದಾರೆ, ಅದೆಲ್ಲ ಸಮಸ್ಯೆ ಬಗೆಹರಿಸಿ ಹಂತವಾಗಿ ಸರ್, ಅವಾಗ ನೋಡಿ ಈ ಸಮಸ್ಯೆ ಬರಲ್ಲ. ಇವಾಗ ನೀವು ಇದೆಲ್ಲ ಸಮಸ್ಯೆ ಇಟ್ಕೊಂಡ್ಬಿಟ್ಟು ಇದೆಲ್ಲ ಏನಂದರೆ ಮೂಗಿನ ನೇರಕ್ಕೆ ಸರ್ಕಾರಕ್ಕೆ ಇವಾಗ ಏನಂದರೆ ಫೈನಲಿ ಈಗ 33 ಮಾಡಿದ್ರು ಒಂದು ಸಬ್ಜೆಕ್ಟು, ಏನೋ ಎಲ್ಲರೂ 13 ತೆಗೆದುಬಿಟ್ರೆ ಪಾಸು. ಇನ್ನೂ ಆಗಲೇ ಸ್ಟ್ಯಾಂಡರ್ಡ್ ಬಿಡಿಸ್ಬಿಟ್ಟಿದ್ದಾರೆ. ಈಗಾಗಲೇ ನಾನ್ ಸೀರಿಯಸ್ ಆಗ್ತಿದ್ದಾರೆ ಸ್ಟೂಡೆಂಟ್ಸು, ನಾನ್ ಸೀರಿಯಸ್ ಆಗಿ ಇವಾಗಲೇ ಓದಲ್ಲ, ಕಡಿಮೆ ಮಾಡಿ ಓದಲ್ಲ. ಇನ್ನು ನೀವು ಇನ್ನೂ ಬೇಸಿಕ್ ಮಾಡಿಬಿಟ್ರೆ ಸರ್, ಭೋಪಾಲ್ ಮಕ್ಳು ಏನಾಗ್ಬಿಡುತ್ತೆ, ಬಿಡು ಈಸಿ ಅಲ್ಲ ಪಾಸ್ ಆಗೋಕ್ಕೆ, ಯಾಕೆ ನಾನು ಕಷ್ಟಪಡಬೇಕು ಅನ್ನೋ ಮನೋಭಾವ ಮಗುಗೆ ಬರೋ ಕಾರಣ ಯಾವುದು? ನಮ್ಮ ವ್ಯವಸ್ಥೆ. ಮಗು ಇಲ್ಲ ನ್ಯಾಚುರಲ್ ಆಗಿ ಬರ್ತಾ ಇಲ್ಲ. ಈ ವ್ಯವಸ್ಥೆಯಲ್ಲಿರೋರು, ಈ ಸರ್ಕಾರ ಮತ್ತು ಈ ಥರ ಬೇರೆ ಬೇರೆ ಸಂಘ ಸಂಸ್ಥೆಗಳು ಈ ಮಗುನ ಸ್ಟ್ಯಾಂಡರ್ಡ್ನ ಇವರೇ ಬಿಡಿಸ್ಬಿಡ್ತಾ ಇದ್ದಾರೆ. ಅಲ್ಲಿ ಸರ್ ನನ್ನ ಮನವಿ ಇರೋದು, ಕೈಂಡ್ಲಿ ಮೇಕ್ ನಮ್ಮ ಒಪಿನಿಯನ್ ಕೇಳಿ, ಒಂದು ಮೀಟಿಂಗ್ ಮಾಡಿ, ಚರ್ಚೆ ಮಾಡಿ. ಯಾರೋ ಒಂದು ಸಂಘ ಸಂಸ್ಥೆ ಯಾರು ಇವತ್ತು ಅವ್ರನ್ನ ಕೇಳೋದು ಬಿಟ್ಟು, ಸಂಘ ಸಂಸ್ಥೆಗಳಿದೆ, ಶಿಕ್ಷಣ ತಜ್ಞರಿದ್ದಾರೆ, ಇವತ್ತು ವಿದ್ಯಾರ್ಥಿಗಳಿದ್ದಾರೆ, ಪೋಷಕರಿದ್ದಾರೆ, ಇವರೆಲ್ಲ ಕರೆದು ಹಂತವಾಗಿ ಮಾಡಿ, ನಿಧಾನಕ್ಕೆ ಮಾಡಿ. ಏನೋ ಒಂದು ಆನ್ಲೈನಲ್ಲಿ ಮಾಡಿಬಿಟ್ಟು ನಾವು ಆಗೋಯ್ತು ಅಲ್ಲ, ನೀವು ಹಂತವಾಗಿ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ನೀವು ಸೆಮಿನಾರ್ಗಳು ಮಾಡಿ, ವರ್ಕ್ಶಾಪ್ಗಳು ಮಾಡಿ, ಅಭಿಪ್ರಾಯ ಪಡ್ಕೊಂಡು ನಂತರ ಈ ಥರ ಏನೇ ಮಾಡೋಕ್ಕೆ ಹೋದ್ರೂ ನೀವು ಅಭಿಪ್ರಾಯ ಪಡೆದು ಮಾಡಬೇಕು ಸರ್. ಮೇಡಮ್, ಈಗ ಶಿಕ್ಷಕರಿಗೆ ಬೇಕಾಗಿರುವಂಥ ತರಬೇತಿ ನೀಡಲಾಗ್ತಾ ಇದೆ, ಅವರ ಅಭಿಪ್ರಾಯ ಪಡೆದುಕೊಂಡಿದ್ದೀರಾ? ಸರ್, ಶಿಕ್ಷಕರ ಸರ್ ಇವರು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ಸ್ಗಳು ಸರಿ ಇರೋದಂದ್ರೆ, ಪ್ರೈವೇಟ್ ಸ್ಕೂಲಲ್ಲಿ ನಮಗೆ ಗುಣಮಟ್ಟ ಇದ್ರೆ ಸರಿ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡ್ಬಿಡಿ, ಸರಿ ಇಲ್ಲ ಅಂತ ಹೇಳಿಲ್ಲ, ನಮಗೆ ಅಡಿಕ್ವೇಟ್ ಟ್ರೈನಿಂಗ್ ಇಲ್ಲ ಅಂತೀವಿ. ಟ್ರೈನಿಂಗ್ ಇಲ್ಲ ಅಂತೀವಿ ಸರ್. ಪ್ರೈವೇಟ್ ಸ್ಕೂಲ್ಗಳಲ್ಲಿ ನೀವು ನಂಬ್ತಿರೋ ಇಲ್ವೋ, ನಾವು ಗೌರ್ಮೆಂಟಲ್ಲಿ ಎಷ್ಟು ಟ್ರೈನಿಂಗ್ ಕೊಡ್ತಾರೋ ಗೊತ್ತಿಲ್ಲ, ನಮಗೆ ಎಲ್ಲ ಮಕ್ಕಳು ನಾವು ಪಾಸ್ ಆಗಬೇಕು ಅನ್ನೋ ಒಂದು ದೃಷ್ಟಿಲಿ ಟೀಚರ್ಸ್ಗೆ ಏನೇನು ಬೇಕೋ ಅದನ್ನೆಲ್ಲ ಟ್ರೈನಿಂಗ್ ಎಲ್ಲ ನಾವು ಕೊಡ್ತಾ ಇರ್ತೀವಿ. ಸೊ ಪ್ಲಸ್ ಇವ್ರದ್ದು ಏನಂತಂದರೆ ಸಮಸ್ಯೆಗಳು ಇಷ್ಟು, ಇವ್ರು ನೀವೇನು ಕೇಳಿಸ್ಕೊಂಡ್ರಿ, ಸಮಸ್ಯೆಗಳು ಇಷ್ಟಿದೆ ಮೂಲಕ್ಕೆ ಇದು ಮಾಡಬೇಕು ಅಂತ, ಅಷ್ಟು ಸಮಸ್ಯೆಗಳು ನಮ್ಮಲ್ಲೇ ಇಟ್ಕೊಂಡು ನಮ್ಮಿಂದ ಮಕ್ಕಳ ಭವಿಷ್ಯ ಹಾಳು ಮಾಡೋಣ ಅಂದರೆ ಹೇಗೆ ಸರ್? ಹೌದು, ಅದಕ್ಕೆ ಅದನ್ನ ಬಗೆಹರಿಸಿ ಆ ಸಮಸ್ಯೆ ಇವಾಗ ನೋಡಿ ಎಷ್ಟೊಂದು. ನಾನು ಪ್ರೈವೇಟ್ ಸ್ಕೂಲಲ್ಲಿ ನೋಡಿ ಅಕಸ್ಮಾತ್ ಬೇಸಿಕ್ ಸ್ಟ್ಯಾಂಡರ್ಡ್ ಅಂತ ಬಂದರೆ, ನಮ್ಮ ಸ್ಕೂಲಲ್ಲಿ ನಾವು ಯಾವಾಗಲೂ ಸ್ಟ್ಯಾಂಡರ್ಡೇ ನಾವು ಇದು ಮಾಡ್ತೀವಿ. ಇಟ್ ಈಸ್ ಅವರ್ ಚಾಯ್ಸ್. ಲ್ಯಾಂಗ್ವೇಜ್ ಹೇಗಿರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಳ್ತೀರಾ ಆ ಥರ. ಸೊ ನಮ್ಮ ಸ್ಕೂಲಲ್ಲಿ ಅವಾಗ ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ಸ್ಟ್ಯಾಂಡರ್ಡೇ ತೊಗೊಳ್ಳಿ ಅಂತ ಹೇಳ್ತೀನಿ, ಬೇಸಿಕ್ ಹೋಗಬೇಡಿ ಅಂತ. ಇನ್ನೊಂದು ಸ್ಕೂಲಲ್ಲಿ ಏನು ಹೇಳ್ಬೋದು, ಬೇಡಪ್ಪ ನಮ್ಮ ಸ್ಕೂಲಲ್ಲಿ ಬೇಸಿಕ್ಕು ಸ್ಟ್ಯಾಂಡರ್ಡು. ಸೊ ಇಟ್ ಈಸ್ ದೇರ್ ಚಾಯ್ಸ್. ಸೊ ನಮ್ಮ ಚಾಯ್ಸ್ ಇರುತ್ತೆ, ಅದು ನೀವು ಇದನ್ನೇ ಕೊಡಿ ಅಂತ ಹೇಳಬಾರ್ದು. ಬಟ್ ಏನಂತಂದರೆ ಮೂಲತಃ ಸಮಸ್ಯೆ ನಮ್ಮ ಹತ್ರ ಇದೆ. ನಮ್ಮ ಹತ್ರ ಇದ್ದು ಆ ಮಕ್ಕಳ ಭವಿಷ್ಯ ಏನಕ್ಕೆ ಸರ್ ಹಾಳು ಮಾಡ್ತೀರಾ? ಮಕ್ಕಳಿಗೂ SSLC ಪಾಸ್ ಆಗಲಿ, ಸರಿಯಾಗಿ ಬೋಧನೆ ಕೊಟ್ಟರೆ, ಇವಾಗ ಇವರೇ ಹೇಳಿದ್ರಲ್ಲ ಸರಿಯಾಗಿದ್ರೆ ಯಾಕೆ ಮಕ್ಕಳ ಭವಿಷ್ಯ ಹಾಳಾಗುತ್ತೆ? 100 ಅಂಕದಲ್ಲಿ ಇವಾಗ ಸಮಸ್ಯೆ ಇದೆ ಅಲ್ವಾ ಸರ್? 80 ಅಂಕದಲ್ಲಿ ಅಥವಾ 100 ಅಂಕದಲ್ಲಿ 33 ಅಂಕವನ್ನು ಪಡೆಯೋದು ದೊಡ್ಡ ಸಾಧನೆ, ದೊಡ್ಡ ಕಷ್ಟ. ಇವಾಗ ಹಳ್ಳ ಇದೆ, ಇಲ್ಲಿ ಹಳ್ಳ ನಾ ದಾಟಬೇಕು, ನಾ ಏನ್ ಮಾಡ್ತೀನಿ, ಜಂಪ್ ಮಾಡ್ತೀನಿ. ನಾ ಬನ್ರಿ ಹಳ್ಳ ಮುಚ್ಚ್ರಿ, ಆಮೇಲೆ ನಾ ಹೋಗ್ತೀನಿ ಅಂತಂದ್ರೆ ಎಷ್ಟು ದಿನ ಆಗುತ್ತೆ. ಅದ್ರ ಬದಲು ಹಳ್ಳ ಜಂಪ್ ಮಾಡ್ತೀನಿ. ಹಾಗೇನೆ ಇನ್ನೇನು ಇಲ್ಲ. ವಿದ್ಯಾರ್ಥಿಗಳು ಯಾರೋ ಸರ್, ಬೀಸದೊಣ್ಣೆಯಿಂದ ಪಾಸ್ ಆದ್ರೆ 100 ವರ್ಷ ಬೀಸದೊಣ್ಣೆ ಇಲ್ಲ ಸರ್. ಅವ್ರು ಜಂಪ್ ಮಾಡಿಬಿಟ್ಟು ಸೈನ್ಸ್ ಕಾಮರ್ಸ್ ಅವ್ರಿಗೆ ಯಾವ ಸ್ಕಿಲ್ ಇಂಪಾರ್ಟೆಂಟ್ ಅದಕ್ಕೆ ಹೋಗ್ತಾರೆ ಸರ್. ಅವ್ರ ಭವಿಷ್ಯ ಏನಕ್ಕೆ ಹಾಳು ಮಾಡ್ತೀರಾ? ಮ್ಯಾಥ್ಸ್ ಇಂದ ನೀವು ಎಲ್ಲರೂ ಸ್ಟ್ಯಾಂಡರ್ಡೇ ತಗೊಳ್ಳಿ, ಎಲ್ಲರೂ ಸ್ಟ್ಯಾಂಡರ್ಡ್ ಬೇಸಿಕ್ ತಗೊಳ್ಳಿ. ನಾನು ಸ್ಕೂಲಲ್ಲಿ ನಾನು ಸ್ಟ್ಯಾಂಡರ್ಡೇ, ನಾನು ಬೇಸಿಕ್ ಹೋಗಲ್ಲ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸ್ಟ್ಯಾಂಡರ್ಡ್ ತಗೋಬೇಕು. ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡ್ತಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಆ ಸ್ಕೂಲ್ಗಳು ಡಿಸೈಡ್ ಮಾಡಲಿ, ನಾವು ಸ್ಟ್ಯಾಂಡರ್ಡ್ ಹೋಗ್ತೀವ ಬೇಸಿಕ್ ಹೋಗ್ತೀವ ಅಂತ ಅಂದ್ಬಿಟ್ಟು. ಒಂದೊಂದ್ಸರಿ ಒಂದೊಂದು ಹೇಳ್ತಿದ್ದಾರೆ, ಫಸ್ಟ್ ಮಕ್ಕಳು ಅಂತಾರೆ, ಮ್ಯಾನೇಜ್ಮೆಂಟ್ ಅಂತಾರೆ. ಒಟ್ಟಿನಲ್ಲಿ ಸರ್ ಇದೆಲ್ಲ ಗೊಂದಲಮಯ ಸರ್. ನಂದಲ್ಲ ಗೊಂದಲ, ಸಮಸ್ಯೆ ಬೇಕಾದಷ್ಟಿದೆ ಸರ್. ಸಮಸ್ಯೆ ಇಲ್ಲಿದೆ, ಮೂಲ ಸಮಸ್ಯೆ ಸಮಸ್ಯೆ ಇರೋದು ಮಕ್ಕಳಲ್ಲಿಲ್ಲ, ನಿಮ್ಮಲ್ಲಿ ಮಕ್ಕಳಲ್ಲಿಲ್ಲ ಸರ್. ಮಕ್ಕಳಿಗೆ ನಮ್ಮ ಈ ಸಬ್ಜೆಕ್ಟ್ ಅಲ್ಲಿ ಸಮಸ್ಯೆ ಇದೆಯಾ ಸರ್? ಸಬ್ಜೆಕ್ಟ್ ಅಲ್ಲಿ ಹೌದು ಸರ್, ನಾ ಹೇಳ್ತಾ ಇಲ್ವಾ, ಮ್ಯಾಥಮೆಟಿಕ್ಸ್ ತುಂಬ ಕಷ್ಟ ಅಂತ ಕೆಲವ್ರಿಗೆಲ್ಲ ಆಗಲ್ಲ, ಅವ್ರುಗಳು ಓದಲ್ಲ. ಅದ್ರ ಬದಲು ಈ 5 ಸಬ್ಜೆಕ್ಟ್ ಚೆನ್ನಾಗಿ ಫೋಕಸ್ ಮಾಡಿಬಿಟ್ಟು ಮ್ಯಾಥಮೆಟಿಕ್ಸ್ ಬೇಸಿಕ್ ಆಗಿ ಕಲ್ತ್ಕೊಂಡ್ರೆ ಅವ್ರು ಯಾವುದೋ ಸೈನ್ಸು, ಸೋಷಿಯಲ್ಸು, ಇಂಗ್ಲೀಷು ಯಾವ್ದ್ರಲ್ಲ ಲ್ಯಾಂಗ್ವೇಜಸಲ್ಲಿ ಮುಂದೆ ಬರಲಿ ಸರ್. ಬೆಳಿಗ್ಗೆ ರಾತ್ರಿ ಎಲ್ಲ ಮ್ಯಾಥಮೆಟಿಕ್ಸ್ ಮಾಡೋಕ್ಕಾಗಲ್ಲ, ಕೆಲವ್ರಿಗೆ ಮಾಡಿದ್ರು ಅವ್ರಿಗೆ ಮಾರ್ಕ್ಸ್ ಬರಲ್ಲ. ಅದಕ್ಕೇನು ತಲೆ ಕೆಡಿಸ್ಕೋಬೇಕು? ವರ್ಷ ಫುಲ್ ಏನು ತಲೆ ಕೆಡಿಸ್ಕೋಬೇಕು? ಲ್ಯಾಂಗ್ವೇಜಸ್ ನೀವು ನೋಡ್ತಾ ಇದ್ದೀರಾ, ನೀವು ಯಾರು ಕವಿಗಳಿಲ್ಲ, ಯಾರು ಕಾದಂಬರಿ ಬರೆಯೋರಿಲ್ಲ. ಈಗ ಕವಿ ಕಾದಂಬರಿ ಅದೆಲ್ಲ ಬರಬೇಕಲ್ವ ಸರ್? ಇವಾಗ ಬರೆಯೋರ್ನ ಯಾವಾಗಲೂ ಸ್ಕೂಲಲ್ಲಿ ಮ್ಯಾಥ್ಸ್ ಓದು ಆಗಲ್ಲ, ಬರಲ್ಲ. ನಾನಿಲ್ಲ, ನಾ ಕನ್ನಡ ನೀವು ಆಗ್ಲೇ ಹೇಳಿದ್ರಿ ಮಕ್ಕಳು ನಮ್ಮ ಮಾತನ್ನ ಕೇಳ್ತಾ ಇಲ್ಲ.
ಸರಿಯಾಗಿ ಓದಿ ಅಂತ ಹೇಳಿದ್ರೆ ನಾವು 32 ಅಂಕ ಪಡೆದ್ರೆ ಸಾಕು ಅಂತೇಳಿ ಮಕ್ಕಳೇ ನಮಗೆ ತಿರುಗಿ ಬೀಳ್ತಾರೆ ಅಂತೇಳಿ. ಸರ್. ಆಮೇಲೆ ಮತ್ತೆ ನೀವು ಈಸಿ ಮಾಡಿಕೊಟ್ರೆ ಮುಂದೆ ಭವಿಷ್ಯ ಖತಮ್, ಅಲ್ಲೇ SLC ಲಾಸ್ಟ್ ಆಗತ್ತವ. ಸರ್ ಖಂಡಿತ ಇಲ್ಲ ಸರ್, ನೀವು ಪಾಸ್ ಆದ್ರೆ ಸಾಕಂತೇಳಿ ಅಲ್ಲೇ ಮುಗಿಸ್ಬಿಡ್ತಾರೆ. ಖಂಡಿತ ನೀವು ಭವಿಷ್ಯ ನೀವು ನಾವು ಖತಮ್ ಮಾಡ್ತಾ ಇಲ್ಲ ಸರ್. ನೀವು 9th 10th ಮಕ್ಕಳನ್ನ ಕೇಳಿದ್ರೆ ಅವರು ನಾನು ಇಷ್ಟು ದುಡ್ಡು ಸಂಪಾದನೆ ಮಾಡಬೇಕು, ಅಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಇರ್ತಾರೆ. ಎಷ್ಟು ಮುಂದೆ ಇದ್ದಾರೆ ಅಂದರೆ ಸರ್ ಹೇಳ್ತಾ ಇದ್ರು ಇಂಜಿನಿಯರಿಂಗು ಮೆಡಿಕಲ್ಗೆ ಹೋಗ್ತಾ ಇಲ್ಲ ಅಂತ. ಅವ್ರು ಲೆಕ್ಕಾಚಾರ ಆಗ್ತಾ ಇರ್ತಾರೆ. ಇಂಜಿನಿಯರಿಂಗ್ ಹೋದ್ರೆ 4 ವರ್ಷಕ್ಕೆ ನನಗೆ 8 ಲಕ್ಷ 10 ಲಕ್ಷ ಖರ್ಚಾಗುತ್ತೆ, ಮೆಡಿಕಲ್ಗೆ ಹೋದ್ರೆ ಇಷ್ಟು ಲಕ್ಷ ಖರ್ಚಾಗುತ್ತೆ, ನಾನು ಇಷ್ಟು ಲಕ್ಷನ ಹೇಗೆ ಸಂಪಾದನೆ ಮಾಡ್ಬೋದು ಅಂತ ಲೆಕ್ಕ ಆಗ್ತಾ ಇರ್ತಾರೆ ಇವರು. ನಾನು ಅದನ್ನೇ ಹೇಳೋದು, ನಿಮ್ಮ ಮಾತನ್ನು ಯಾರು ಹುಡುಗರು ಕೇಳಲ್ಲ ಅಂತ ಹುಡುಗರನ್ನ ಇಟ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಹೇಳಿದ್ರೆ ಅವಾಗಲೇ ಹೇಳಿದ್ರಿ ನೀವು, ಹುಡುಗರು ವಾಪಸ್ ತಿರುಗಿ ಬೈತಾರೆ, ಓದಂದ್ರೆ ಬೈತಾರೆ ಅಂತ ಹುಡುಗರನ್ನ ಯಾಕೆ ಇಟ್ಕೊಳ್ತೀರಿ ನೀವು? ಕರೆಕ್ಟ್ ಅಲ್ಲ ಸರ್? ಶಿಕ್ಷಣ ಒಳ್ಳೆ ರಿಸಲ್ಟ್ ಬೇಕು ಅಂತ ಹೇಳಿ ನೀವು ಟೀಚರ್ ಹೇಳ್ದಂಗೆ ಕೇಳಬೇಕು. 32 ತಗೋತಿ, ನಿಮ್ಗೆ ಯಾಕೆ ಓದಕ್ ಬೇಕಾದ್ರೆ ಹುಡುಗರೇ ವಾಪಸ್ ಪ್ರಶ್ನೆ ಮಾಡ್ತಾರೆ ಅಂತ ಹುಡುಗರು ನೀವು ಯಾಕೆ ಇಟ್ಕೊಳ್ತೀರಿ? ಪನಿಷ್ಮೆಂಟ್ ಕೊಡಂಗಿಲ್ಲ, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ. ತಪ್ಪೇನಿಲ್ಲ ರೀ, ಒಳ್ಳೆ ಶಿಕ್ಷಣ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ, ಬಟ್ ಬೇರೆ ತರ ಪನಿಷ್ಮೆಂಟ್ ಕೊಡಬೇಡಿ ಅಂತ ಹೇಳ್ತಾ ಇರೋದು ನಾನು. ಸರ್ ನೀವು ಮಾತು ತಪ್ಪಾಯ್ತು ಸರ್. ನಾನು ಹೇಳೋದೇನು ಗೊತ್ತಾ, ನಾವು ಮೂಲ ಈಗ ಮಕ್ಕಳು ನಮ್ ಬೈತಾರೆ ಅನ್ನೋ ಹೆದರಿಕೆಯಿಂದ ನೀವು ಹೇಳ್ತಾ ಇದ್ದೀರಿ, ಕರೆಕ್ಟ್ ಅಲ್ಲ? ನಾವು ಮನವಿ ಕೊಟ್ಟು ಸರ್, ಮನವಿ ಕೊಟ್ಟು ಮಕ್ಕಳು ನಮ್ಮ ಮಾತನ್ನ ಕೇಳ್ತಾ ಇಲ್ಲ, 32 ಪಡೆದುಕೊಂಡ್ರೆ ಸಾಕು ಅಂತ ಹೇಳ್ತಿದಾರೆ ಅಂತ ಹೇಳಿ ಮಕ್ಕಳಿಗೆ ಹೆದರಿ ನೀವು ಮತ್ತೆ ಈ ಸಬ್ಜೆಕ್ಟ್ ಬರ್ತಾ ಇದ್ರೆ ಫೀಲ್ ಆಗ್ತಾ ಇರೋದು ಇದು. ಸರ್ ಇವ್ರು ಹೇಳಿದ್ದು ನಾನೆಲ್ಲ ಕರೆಕ್ಟ್ ಅಲ್ವಾ ಸರ್? ಈಗ ಮಕ್ಕಳು ಪ್ರಶ್ನೆ ನೋಡಿ ಸರ್, ಈಗ ನಾನೊಬ್ಬ ಟೀಚರ್ ಆಗಿ ಮಕ್ಕಳಿಗೆ ಓದು ಅಂತ ಹೇಳಿ ನೀನ್ ಯಾವನು ಅಂತ ನನಗೆ ಒಬ್ಬ ಸ್ಟೂಡೆಂಟ್ ಹೇಳ್ತಾನೆ, ಅಂತ ಸ್ಟೂಡೆಂಟ್ ನಾನು ಯಾಕೆ ಇಟ್ಕೊಳ್ಳಿ? ಕರೆಕ್ಟ್ ಅಲ್ವಾ? ನೀನು ಮನೇಲಿ ಇರು ಅಂತ ಹೇಳ್ತೀನಿ. ಇಲ್ಲಿ ಕೂಡ ಈಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆಂದರೆ, ಈ ಕ್ಯಾಂಪ್ ಸಂಸ್ಥೆಯವರೇ ಅಲ್ಲಿ ಹೋಗ್ಬಿಟ್ಟು ಇನ್ನು ಕ್ವಾಲಿಟಿ ಇಂಪ್ರೂವ್ ಮಾಡೋಣ, ಟೀಚರ್ಸ್ ವರ್ಕಿಂಗ್ ಕಂಡೀಷನ್ ಹೆಂಗೆ ಇಂಪ್ರೂವ್ ಮಾಡೋಣ, ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಹೆಂಗೆ ಇಂಪ್ರೂವ್ ಮಾಡೋಣ ಅಂತ ಸಲಹೆಗಳು ಕೊಟ್ಟಿದ್ದು ಉತ್ತಮ ಆಗಿರೋದು. ಇಲ್ಲಿ ಮತ್ತೆ ಚರ್ಚೆ ಬರ್ತಾ ಇರೋದು, ನೀವು ಪಾಸ್ ಮಾರ್ಕ್ಸ್ನ ಕಡಿಮೆ ಮಾಡೋದು, ಇನ್ನೊಂದು ಪೇಪರ್ ಕೊಡೋದು, ಪಾಸಿಂಗ್ನ ಸುಲಭ ಮಾಡೋದು, ಇವೆಲ್ಲವೂ ಕೂಡ ಮಾರ್ಕ್ಸ್ ಓರಿಯೆಂಟೆಡ್. ನಮಗೆ ಬೇಕಾ ವಾಟ್ ಈಸ್ ಎಜುಕೇಷನ್? ನಮ್ಮ ಮಹಾನ್ ನವೋದಯ ಚಿಂತಕರು ಹೇಳಿದರು, ಎಜುಕೇಷನ್ ಈಸ್ ಎ ಮ್ಯಾನ್ ಮೇಕಿಂಗ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಪ್ರೋಸೆಸ್. ಇದು ತಾತ್ಕಾಲಿಕ ಪರಿಹಾರ ಅಥವಾ ಶಿಕ್ಷಣ ಸುಧಾರಣೆ ಅಂತ ಅನ್ಸುತ್ತಾ ನಿಮಗೆ? ಇದು ಶಿಕ್ಷಣದ ಸರ್ವನಾಶ ಇದೆ. ಖಂಡಿತ ಇಲ್ಲ ಸರ್. ಮಕ್ಕಳ ಭವಿಷ್ಯ ಏನಾಗುತ್ತೆ ನೋಡಿ ಸರ್, ಮೇಡಮ್ ಇರಿ ಒಂದು ನಿಮಿಷ. ಈಗ ನೋಡಿ, ಈಗ ಮೇಡಮ್ದೇ ಚರ್ಚೆನಲ್ಲಿ ಭಾಳ ಒಳ್ಳೆ ಸಾಕಷ್ಟು ವಿಷಯಗಳು ಹೇಳಿದ್ರು. ಬಟ್ ನೋಡಿ, ಅವ್ರಿಗೆ ಇವಾಗ ಎಷ್ಟು ಗೊಂದಲ ಇದೆ ಅಂದರೆ, ಈ ಚರ್ಚೆನಲ್ಲೇ ಎಷ್ಟು ಗೊಂದಲ. ಪ್ರಾರಂಭದಲ್ಲಿ ಮಕ್ಕಳದು ಸಮಸ್ಯೆ ಅಂತ ಹೇಳಿದ್ರು, ಮಕ್ಳಿಗೆ ಸುಲಭ ಆಗಲಿ ಅಂತ. ಮ್ಯಾಥ್ಸ್ ಕಷ್ಟ ಅಂದರು, ಮ್ಯಾಥ್ಸ್ ಸುಲಭ ಅಂದರು, ಮಕ್ಳಿಗೆ ಸುಲಭ, ಮಕ್ಕಳ ಕಷ್ಟ. ಎಷ್ಟು ಗೊಂದಲ ನೋಡಿ. ಇಲ್ಲಿ ಯಾಕೆ ಹೇಳ್ತಿದ್ದೀನಿ, ಇಲ್ಲೇ ಎಷ್ಟು ಗೊಂದಲ. ಪಾಠ ಮಾಡೋ ಟೀಚರ್ಸ್, ನೀವು ಒಳ್ಳೆ ಪ್ರಶ್ನೆ ಎತ್ತಿದ್ರಿ. ಈಗ ಟೀಚರ್ ಪಾಠ ಮಾಡ್ಬೇಕಾದ್ರೆ 50 ಜನ ಮಕ್ಕಳಿದ್ದಾರೆ, 50 ಜನದಲ್ಲಿ 30 ಜನ ಮಕ್ಕಳಿಗೆ ಸ್ಟ್ಯಾಂಡರ್ಡ್ ಬೇಕು, ಸ್ಟ್ಯಾಂಡರ್ಡ್ ಪೇಪರ್ ಬರೆಯೋರು, 20 ಜನ ಬೇಸಿಕ್ ಪೇಪರ್ ಬರೆಯೋರು. ಪಾಠ ಹೆಂಗ್ ಮಾಡ್ಬೇಕು ಇವಾಗ? ನಾನು ಅದೇ ಭೇದ ಭಾವ ಆಗದಂಗೆ ಹೇಗೆ ನೋಡ್ಕೊಳ್ತೀರಿ ಅಂತ. ಪಾಠ ಮಾಡೋ ಟೀಚರ್ ಇವಾಗ ಬೈ ಚಾನ್ಸ್ 30 ಮಕ್ಕಳು, ಮೇಡಮ್ ನಾವು ಬರೀ ಬೇಸಿಕ್ ತಗೋತೀವಿ, ಸ್ಟ್ಯಾಂಡರ್ಡ್ ಬೇಡ ನಮಗೆ ಅಂದರೆ, ಈಗ ಸ್ಟ್ಯಾಂಡರ್ಡ್ ಮಕ್ಕಳು ಕೆಳಗಿಳಿಸ್ಬೇಕು ಅವರು. ಇವಾಗ ಪಾಠ ಅವ್ರಿಗೆ ತಾನೇ ಮಾಡ್ಬೇಕು. ಇವಾಗ ಬೇಸಿಕ್ ಮಕ್ಕಳು ಪಾಠ ಮಾಡಬೇಕು. ಎಕ್ಸಾಮ್ಸ್ ಎಲ್ಲ ಒಂದೇ ಇರುತ್ತೆ ಸರ್, ಪ್ರಿಪರೇಟರಿ ಎಕ್ಸಾಮ್ ಮಾತ್ರ ಸರ್. ಲಾಸ್ಟ್ ಹೇಳ್ಬಿಡ್ತೀನಿ ನೋಡಿ, ಕ್ಲಾಸ್ ಅಲ್ಲಿ ನಡೆಯೋ ಟೆಸ್ಟ್, ಹೋಮ್ ವರ್ಕ್, ಕ್ಲಾಸ್ ವರ್ಕ್ ಎಲ್ಲ ಒಂದೇನೇ ಇರುತ್ತೆ, ಎಲ್ಲ ಒಂದೇ ಇರುತ್ತೆ. ಅದೇ ಗೊಂದಲ, ಅದೇ ಹೇಳ್ತಾರೆ ನನಗೆ. ಏನಂದ್ರೆ ಎಲ್ಲಿ ಎಷ್ಟು ಗೊಂದಲಗಳು ಗೂಡಾಗತ್ತಿದ್ವು ಅಂತ ಹೇಳಿದ್ರೆ, ಇನ್ನೊಂದು ಭಾಳ ದೊಡ್ಡ ಸಮಸ್ಯೆ ಅಂದರೆ, ಮಕ್ಕಳನ್ನ ಈಗ ಸರ್ಕಾರ ನಿರ್ಧಾರ ತಗೊಳ್ಳ ಅನ್ಕೋತೀನಿ, ವಿವೇಚನೆ ಇದೆ ಅವರಿಗೆ, ಖಂಡಿತ ತಗೊಳ್ಳಲ್ಲ ಅಂತ ಅನ್ಕೋತೀವಿ ನಾವು, ನಮ್ಮ ನಿರೀಕ್ಷೆ ಕೂಡ ಅದು. ಇವಾಗ ಹಂಗೇನಾದ್ರು ತೊಗೊಂಡ್ಬಿಟ್ರೆ ನಿರ್ಧಾರ ಆಗೋದೇನು ಅಂದರೆ, ನಾವು ಸ್ಕೂಲ್ ಲೆವೆಲಲ್ಲಿ ಮಕ್ಕಳು ಡಿಸ್ಕ್ರಿಮಿನೇಟ್ ಮಾಡಿಬಿಡ್ತೀನಿ. ನೀನು ಬುದ್ಧಿವಂತ, ನೀನು ದಡ್ಡ, ನೀನು ನಾಲಾಯ್ತು, ನೀನೇನಪ್ಪ ನೀನು ಬೇಸಿಕ್ ತಗೋ, ಮಕ್ಕಳಲ್ಲಿ ಕೂಡ ಆ ರೀತಿ ಭೇದ ಭಾವ ಬರಬಹುದು ಅಂತ. ನಾನು ಸ್ಟ್ಯಾಂಡರ್ಡ್ ತಗೊಂಡಿದ್ದೀನಿ, ನಾನು ಸ್ಟ್ಯಾಂಡರ್ಡ್ ಇರೋ ಜೊತೆ ನಾನು ಗೆಳತನ ಮಾಡ್ತೀನಿ. ಹೌದು, ಅಲ್ಲೇ ಬರ್ತದೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಬುದ್ಧಿವಂತ ಆದ ತಕ್ಷಣ, ಬುದ್ಧಿವಂತ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಬಂದ ತಕ್ಷಣ ಪೆದ್ದ ಅಂತಲ್ಲ ಸರ್. ಮೇಡಮ್ ಜನ ಇದ್ದಾರೆ ಆರ್ಟ್ಸ್ ಅಲ್ಲಿ ಇರುವಂತದ್ದು, ಸೈನ್ಸ್ ಅಲ್ಲಿ ಇರುವಂತ ಮತ್ತೆ ಕಾಮರ್ಸ್ ಅಲ್ಲಿ ಇರುವಂತ ಸ್ಟೂಡೆಂಟ್ ಅನ್ನು ಯಾವ ರೀತಿ ವ್ಯತ್ಯಾಸ ಇರುತ್ತೆ, ಅವ್ರ ಜನ ಹೇಗೆ ನೋಡ್ತಾರೆ ಅನ್ನೋದು ನಾವು ನೋಡಿದ್ದೀವಿ. ಆರ್ಟ್ಸ್ ಅಲ್ಲಿ ಇರುವಂಥ ವ್ಯಕ್ತಿಯನ್ನ ಕಾಮರ್ಸ್ ಇರುವಂಥ ವ್ಯಕ್ತಿ ಆ ವ್ಯಕ್ತಿಗೆ ಯಾವ ರೀತಿ ಮಾತನಾಡ್ತಾನೆ, ಹೇಗೆ ನೋಡ್ತಾನೆ ಅಂತೇಳಿ. ಆಮೇಲೆ ಫೇಲ್ ಆಗಿಯೂ ಕೂಡ ಆತನಿಗೆ ಫೇಲ್ ಆದಮೇಲೆ ಒಳ್ಳೆ ವಿದ್ಯಾಭ್ಯಾಸ ಪಡೆದುಕೊಂಡು ಒಳ್ಳೆ ಜಾಬಲ್ಲಿ ಇರೋದನ್ನು ಕೂಡ ನೋಡಿದ್ದೇವೆ. ಬಟ್ ಮೂಮೆಂಟಲ್ಲಿ ಆರಂಭದಲ್ಲಿ ನೀವು ಭೇದ ಭಾವ ಮಾಡಬೇಡಿ ಅಂತ ಹೇಳ್ತಾ ಇರೋದು ಅಷ್ಟೇ. ಆರಂಭದಲ್ಲೇ ನಾನು ಸ್ಟ್ಯಾಂಡರ್ಡ್ ನೀನು ಬೇಸಿಕ್ ಅನ್ನೋದು ಇದು ಎಲ್ಲ ಒಂದ್ ಕಡೆ ಮಿಸ್ ಹೊಡಿತಿದೆ ಅಂತ. ನೀವು ಎಲ್ಲ ಸರ್ ಕ್ಲಾಸಿಗೆ ಬರ್ತಾರೆ, ಎಲ್ಲರೂ ಎಲ್ಲಾ ಪಾಠನೂ ಓದ್ತಾರೆ, ಎಲ್ಲಾ ಕ್ಲಾಸ್ ವರ್ಕ್ ಅದೆಲ್ಲ ಸರಿ ಇದೆ, ಅದೆಲ್ಲ ಕರೆಕ್ಟ್ ಇದೆ. ಆದ್ರೆ ಸರ್ ಏನ್ ಸರಿ ಇಲ್ಲ ಅಂದ್ರೆ, ಸ್ಟ್ಯಾಂಡರ್ಡ್ಗೆ ಆ ಪ್ರಶ್ನೆ ಸ್ಟ್ಯಾಂಡರ್ಡ್
ಸ್ಟ್ಯಾಂಡರ್ಡ್ ಆಗಿರುತ್ತೆ. ಅದನ್ನ ಹೇಳ್ಕೊಡ್ಬೇಕಂದ್ರೆ ಭಾಳ ಟೈಮ್ ಹಿಡಿಯುತ್ತೆ, ತುಂಬ ಹೈ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಬರುತ್ತೆ. ಈಗ ಬೇಸಿಕ್ ಮಕ್ಳು ಅಲ್ಲೇ ಕೂರಿಸ್ಕೊಂಡ್ಬಿಟ್ಟು ನೀನು ಹೈ ಆರ್ಡರ್ ಥಿಂಕಿಂಗ್ ಯಾಕೆ ಹೇಳ್ಕೊಡ್ತೀವಿ ಅವ್ರಿಗೆ? ಈಗ ಬೇಸಿಕ್ ಮಕ್ಳಿಗೆ ಬೇಸಿಕ್ ಹೇಳ್ಕೊಡ್ರೆ ಇವ್ರು ಕೇಳ್ತಾರೆ, ಸರ್ ನಮ್ಗೆ ಯಾಕೆ ಇದು ಹೇಳ್ಕೊಡ್ತಿದ್ದೀರಾ, ನಮ್ಗೆ ಹೈ ಆರ್ಡರ್ ಹೇಳ್ಕೊಡಿ ಅಂತ. ಕೊನೆಗೆ ಏನಾಗುತ್ತೆ ಅಂದ್ರೆ ನೋಡಿ ಟೆನ್ಷನ್ ಬಂದಾಗ ನಾವು ಕೇಳಿದ್ವಿ, ನೋಡಿ ಟೆನ್ಷನ್ ಬಂದಾಗ ನಾವು ಅವತ್ತು ಹೇಳಿದ್ವಿ ಮಾಡಬೇಡಿ ಸರಿ ಇಲ್ಲ ಅಂತ ಮಾಡಿದ್ರು. ಇವಾಗ ನೋಡ್ತಿದ್ವಿ ಅದು ಪರಿಣಾಮ. ಇವಾಗ ಇದು ಮಾಡ್ತಾರೆ, ಸರ್ ಹೇಳಿದ್ರು ವಿವೇಚನೆ ಇದೆ ಅಂತ, ಆದ್ರೂ ಮಾಡ್ತಾರೆ ಅಂದ್ರೆ ಇದು ರಿಸಲ್ಟ್ ಇವಾಗ ಗೊತ್ತಾಗಲ್ಲ, ಒಂದು 5-6 ವರ್ಷದಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಈಗಾಗಲೇ ಸಮಸ್ಯೆ ಏನಂತ ಗೊತ್ತು, ಶಿಕ್ಷಣ ಮಟ್ಟ ಎಷ್ಟು ಕುಸಿದೋಗಿದೆ ಅಂತ, ಇನ್ನೂ ಕುಸಿದೋಗ್ಬಿಡುತ್ತೆ ಸರ್. ಆಮೇಲೆ ಫೇಲ್ ಆದವ್ರಿಗೆ SLC 4-5 ಬಾರಿ ಚಾನ್ಸ್ ಇದೆ ಮತ್ತೆ. ಇವಾಗ ಈ ಸತಿ ಎರಡು ಸತಿ ಚಾನ್ಸ್ ಕೊಟ್ಟಿದೆ, ಅದು ಚಾನ್ಸ್ ಇದೆ, ಈಸಿ ಮಾಡಿದ್ದಾರೆ. 30 ಇಷ್ಟು ಮಾಡೂನು ಇನ್ನೂ ಸುಲಭ ಮಾಡಕ್ ಹೋದ್ರೆ ಸರ್ ಇದಕ್ಕೆ ಎಂಡೇ ಇಲ್ಲ. ಫೈನಲಿ ಇಷ್ಟು ಹೇಳ್ಬಿಡಿ, ನಾಳೆ ಒಂದಿನ ಸರ್ ಕ್ಯಾಂಪ್ಸು ಸರ್ಕಾರ ಎಲ್ಲ ಬಂದು ಮ್ಯಾಥ್ಸ್ ಬೇಡ, ಸೈನ್ಸ್ ಬೇಡ, ನಮಗೆ ABCD ಸಾಕು ಅಂತ 99-100% ರಿಸಲ್ಟ್ ಬರುತ್ತೆ ಸರ್. 99-100% ರಿಸಲ್ಟ್ ಬಂದು ಇದು ಬೇಸಿಕ್ ರಿಸಲ್ಟ್, ಅದರ ಜೊತೆಗೆ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ. ಸರಿ ಕೇಳಿಸ್ಕೊ ನೋಡಿ, ನಾನು ಅವಾಗ ಸ್ಕಿಲ್ ಇಂಪಾರ್ಟೆಂಟ್ ಅಂದ್ರೆ ಅಂತ ಅನ್ಬಿಟ್ಟು ಇವಾಗ ನಾ ಹೇಳ್ತಾ ಇರೋದು ಅಲ್ಲ, ರಿಸಲ್ಟ್ ಜೊತೆಗೆ ಸ್ಕಿಲ್ ಬೇಕೇ ಬೇಕಲ್ವಾ? ರಿಸಲ್ಟ್ ತಗೊಂಡು ಈಗ ನಾನು 99% ನನ್ನ ಜಾಬ್ ಇಲ್ಲ, ನಾನು ಏನ್ ಮಾಡ್ಲಿ ಮಾರ್ಕ್ಸ್ ಕಾರ್ಡ್ ತಗೊಂಡು? ಸರ್ ನಮ್ಮ ಸ್ಕೂಲಲ್ಲಿ ನೀವು ನಮ್ಮ ಪ್ರೈವೇಟ್ ಈಗಿನ ಬೆಳವಣಿಗೆಯಲ್ಲಿ ಈ ತಂತ್ರಜ್ಞಾನ ಯುಗದಲ್ಲಿ ಯಾವ ರೀತಿ ಶಿಕ್ಷಣ ಬೇಕು ಅಂತ ಶಿಕ್ಷಕರನ್ನ ಆಯ್ಕೆ ಮಾಡಬೇಕು, ಆ ಕೆಲಸ ಆಗ್ತಾ ಇಲ್ಲ. ಹಳೆ ಪಾಠಗಳನ್ನೇ ಓದ್ತಿದ್ದಾರೆ ಶಿಕ್ಷಕರು, ಹಳೆ ಪಾಠದಲ್ಲಿ ಯಾರಿಗೆ ಬೇಕದು? ಸರ್ ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೂ ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ಒಂದು ಚರ್ಚೆ ಅಥವಾ ಪ್ರಸ್ತಾವನೆ ಏನು ಅಂತ ಹೇಳಿದ್ರೆ 2 ಪೇಪರ್ ಅಂದರೆ 2 ಸಬ್ಜೆಕ್ಟ್ ಗಣಿತದಲ್ಲಿ ಇರಬೇಕು ಅಂತೇಳಿ. ಇದರಿಂದ ಸುಧಾರಣೆ ಆಗೋದಿಲ್ಲ. ಮೊದಲು ಮಕ್ಕಳ ಭಯವನ್ನು ಕಡಿಮೆ ಮಾಡಬೇಕಾಗತ್ತೆ, ಸ್ಟ್ಯಾಂಡರ್ಡ್ ಎಜುಕೇಷನ್ ಅನ್ನು ಕೊಡಬೇಕಾಗತ್ತೆ. ಅಂದಾಗ ಮಾತ್ರ ಅದರ ಜೊತೆಗೆ ಮುಂದಿನ ಭವಿಷ್ಯವನ್ನು ನೋಡಬೇಕು. 2 ಪೇಪರ್ ಬದಲಾವಣೆ ಆಗೋದ್ರಿಂದ ಶಿಕ್ಷಣ ಸುಧಾರಣೆ ಆಗತ್ತೆ ಅಂತ ಹೇಳಿದ್ರೆ ಸಹಜವಾಗಿ ಮೇಲ್ನೋಟಕ್ಕೆ ಇದು ಗೊಂದಲ ಕಾಣ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಶಿಕ್ಷಕರ ಅನುಮತಿ ಬೇಕಾಗತ್ತೆ, 2 ಸಬ್ಜೆಕ್ಟ್ನ ಅವರು ಬೋಧನೆ ಮಾಡಬೇಕಾಗತ್ತೆ, ಅದು ಅವ್ರ ಕಡೆಯಿಂದ ಸಾಧ್ಯ ಆಗುತ್ತಾ? ಅದೆಲ್ಲವೂ ಕೂಡ ಚಾಲೆಂಜಸ್ ಇದೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.